ಮಂಜುನಾಥನ ಸಮಸ್ಯೆಗಳ ನಿವಾರಣೆಗಾಗಿ ಆನಂದ್ ಗುರೂಜಿಯವರ ನಿರಂತರ ಪ್ರಾರ್ಥನೆ. ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನಲ್ಲಿ ನಡೆದ ಶ್ರೀ ರುದ್ರ ನಾರಾಯಣ ಮಹಾಯಾಗ. ಎಲ್ಲಾ ವಿಧಿವಿಧಾನಗಳಲ್ಲೂ ಒಬ್ಬೊಬ್ಬರಿಗೂ ಸಹಿತ ಒಬ್ಬೊಬ್ಬ ಉನ್ನತ ಸ್ಥಿತಿ ಅಧಿಕಾರಿಗಳಿದ್ದಾರೆ. ಅವ್ರಿಗೂ ಒಂದೊಂದು ಸಲ ಮಾಡಿತಾ ಇರ್ತೀವಿ ನಾವು. ನಿಜಕ್ಕೂ ಸಲ ಮಾಡಿಬೇಕಾದ್ ಯಾರಿಗೆ? ಮಳೆ ಅಂದಿರ, ಗಾಳಿ ಅಂದಿರ, ಬೆವರನ್ನು ಸುರಿಸಿ ಆ ಕೆಸರು ಗದ್ದೆನಲ್ಲಿ ಓಡಾಡ್ತಾ ಇಷ್ಟು ದವಸಧಾನ್ಯ ಬೆಳೆದು ನಮ್ಮ ಹೊಟ್ಟೆ ತುಂಬಿಸ್ತಿದ್ದಾರಲ್ಲ, ಆ ರೈತ ಬಾಂಧವ್ರಿಗೆ ಒಂದು ಸಲ ಮಾಡಬೇಕು. ವಿಶ್ವೇಶ್ವರಾಯ ನರ ಕಾರಣವತಾರಣಾಯ ಕರ್ಣಾಮೃತಾಯ ಶಶಿಶೇಖರ ಭೂಷಣಾಯ ಕರ್ಪೂರ ಕುಂದ. ವೀಕ್ಷಿಸಿ ವಿಶೇಷ ಮಹರ್ಷಿವಾಣಿ ನಾಳೆ ಬೆಳಗ್ಗೆ 8 ಗಂಟೆಗೆ. ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ. ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತ ಬಿಂದು ಅರ್ಪಿಸುವ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಆದರದ ಸುಸ್ವಾಗತ. ಪವರ್ಡ್ ಬೈ ಋಷಿಕೇಶ್ ಭೃಂಗ ಹೇರ್ ಆಯಿಲ್ ಮತ್ತು ಕೋ ಪವರ್ಡ್ ಬೈ TSS ಟೈಗರ್ ಸುಪಾರಿ ಅಡಕೆಪುಡಿ. ವೀಕ್ಷಕರೇ, ಪ್ರತಿ ದಿನದಂತೆ ಇವತ್ತು ಸಹ ಈ ದಿನ ಯಾವ ವಿಶೇಷ ಮಾಹಿತಿಯನ್ನ ಗುರುಜಿಯವರು ತಿಳಿಸ್ಕೊಡ್ತಾ ಇದ್ದಾರೆ, ಹಾಗೆಯೇ ನಮ್ಮ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ಇವತ್ತು ನಾವು ಎಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ, ಮತ್ತು ಇವತ್ತು ಯಾವ ರಾಶಿಯವರು ಯಾವ ದೇವರನ್ನ ಆರಾಧಿಸಿದ್ರೆ ಯಾವ ಶುಭ ಫಲಗಳನ್ನ ನಮ್ದಾಗಿಸ್ಕೊಳ್ಬಹುದು, ಇಂತಹ ಎಲ್ಲ ವಿಚಾರಗಳನ್ನ ಗುರುಜಿಯವರು ಇವತ್ತು ಸಹ ತಿಳಿಸ್ಕೊಡ್ತಾರೆ. ಇಷ್ಟೇ ಅಲ್ಲದೆ ಪ್ರತಿ ಕಾರ್ಯಕ್ರಮದಲ್ಲೂ ಸಹ ಗುರುಜಿಯವರು ಅನೇಕ ಮಹತ್ವಪೂರ್ಣವಾದ ಧಾರ್ಮಿಕ ವಿಚಾರಗಳನ್ನ ತಿಳಿಸ್ತಾ ಬಂದಿದ್ದಾರೆ. ಆ ವಿಚಾರಗಳನ್ನ ಇವತ್ತು ಕೂಡ ಮುಂದುವರಿಸೋಣ. ಈ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳೋಕ್ಕೂ ಮೊದಲು, ಕಾರ್ಯಕ್ರಮವನ್ನ ಆರಂಭ ಮಾಡೋಕ್ಕೂ ಮುನ್ನ ಒಂದು ಮುಖ್ಯವಾದ ವಿಷಯವನ್ನ ನಾನು ನಿಮಗೆ ಹೇಳಬೇಕಾಗಿದೆ. ಅದೇನು ಅಂತ ಅಂದ್ರೆ, ಅರಸೀಕೆರೆ ತಾಲೂಕು ಕಲ್ಗುಂಡಿ ಗ್ರಾಮದಲ್ಲಿ ಇರುವಂತಹ ಶ್ರೀ ಸ್ವರ್ಣ ಗೌರಮ್ಮನವರ ದೇವಸ್ಥಾನದಲ್ಲಿ ಸ್ವರ್ಣ ಗೌರಮ್ಮನವರ ವಿಸರ್ಜನಾ ಮಹೋತ್ಸವ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ಯಾವತ್ತು ಅಂದರೆ ಅಕ್ಟೋಬರ್ 9ನೇ ತಾರೀಕು ಶುಕ್ರವಾರ ಮತ್ತು ಅಕ್ಟೋಬರ್ 10ನೇ ತಾರೀಕು ಶನಿವಾರ. ಅಕ್ಟೋಬರ್ 9ನೇ ತಾರೀಕು ಶುಕ್ರವಾರ ನಿಂತ ನಿಲುವಿನ ಶ್ರೀ ಅನ್ನಪೂರ್ಣೇಶ್ವರಿ ಸ್ವರೂಪಿಣಿ ಶ್ರೀ ಸ್ವರ್ಣ ಗೌರಮ್ಮನವರ ದರ್ಶನ ಕಾರ್ಯಕ್ರಮ ಇರುತ್ತೆ. ಗಣಪತಿ ಹೋಮ, ನವಗ್ರಹ ಹೋಮ ಹಾಗೂ ಚಂಡಿ ಹೋಮವನ್ನು ಕೂಡ ಏರ್ಪಡಿಸಲಾಗಿದೆ. ಅಕ್ಟೋಬರ್ 10ನೇ ತಾರೀಕು ಅಂದರೆ ಶನಿವಾರ ಶ್ರೀ ವೀರಭದ್ರ ಸ್ವಾಮಿಯವರ ಗುಗ್ಗಳ ಮಹೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತಾ ಇದೆ. ಜೊತೆಗೆ ವಿವಿಧ ಸಂಘಟನೆಗಳಿಂದ, ಭಜನಾ ಸಂಘಗಳಿಂದ ಭಜನಾ ಕಾರ್ಯಕ್ರಮವನ್ನು ಕೂಡ ಏರ್ಪಾಡು ಮಾಡಲಾಗಿದೆ. ಈ ದೇವಸ್ಥಾನದ ಮುಖ್ಯವಾದ ವಿಶೇಷ ವಿಷಯ ಏನು ಅಂತ ಅಂದರೆ, ಇದು ವರ್ಷಕ್ಕೆ ಒಮ್ಮೆ ಮಾತ್ರ ಬಾಗಿಲು ತೆರೆಯುವಂಥದ್ದು. ಗೌರಿಯನ್ನ ಒಮ್ಮೆ ಮಾತ್ರ ಪ್ರತಿಷ್ಠಾಪನೆ ಮಾಡ್ತಾರೆ. ಹಾಗಾಗಿ ಈ ಆರಾಧನಾ ಮಹೋತ್ಸವ ಬಹಳ ಅದ್ಧೂರಿಯಾಗಿ ನಡೆಯುತ್ತೆ. ಅಕ್ಟೋಬರ್ 6ನೇ ತಾರೀಕು ಮಂಗಳವಾರ ಸಂಜೆ 4:30ಕ್ಕೆ ನಮ್ಮ ಗುರುಜಿಯವರು ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ. ವಿಶೇಷ ಏನು ಅಂತಂದ್ರೆ, ಅವತ್ತು ಹರಿದ್ರ ಗೌರಿಯ ವಿಶೇಷ ಪೂಜಾನುಷ್ಠಾನ ಕಾರ್ಯಕ್ರಮ ಇರುತ್ತೆ. ಮಂಗಳ ಗೌರಿಗೆ ಕೆನ್ನೆಗಳಿಗೆ ಏನು ಅರಿಶಿನ ಹಚ್ಚಿರ್ತಾರೆ, ಆ ಅರಿಶಿನದಿಂದ ಗೌರಿಯನ್ನ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಪೂಜೆಯನ್ನು ಸಲ್ಲಿಸುವಂಥದ್ದು, ಆರಾಧನೆಯನ್ನು ನಡೆಸುವಂಥದ್ದು, ಇದು ಬಹಳ ವಿಶೇಷ ಪೂಜಾನುಷ್ಠಾನ ಆಗಿರೋದ್ರಿಂದ ಅಕ್ಟೋಬರ್ 6ನೇ ತಾರೀಕು ಮಂಗಳವಾರ ಸಂಜೆ ಸುಮಾರು 4:30ಕ್ಕೆ ಖಂಡಿತವಾಗಿಯೂ ತಾವೆಲ್ಲರೂ ಆಗಮಿಸಿ ಹರಿದ್ರ ಗೌರಿಯ ವಿಶೇಷ ಪೂಜಾನುಷ್ಠಾನದಲ್ಲಿ ಪಾಲ್ಗೊಳ್ಳಿ ಗುರುಜಿಯವರಿಂದ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ಇವತ್ತಿನ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ಅಂದರೆ ಗುರುಜಿಯವರನ್ನ ಮೊದಲು ಸ್ವಾಗತಿಸಬೇಕು ಅಲ್ವಾ? ಶ್ರೀಯುತರು ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು, ಚಕ್ಷುರ್ಮತಿ ವಿದ್ಯಾ ಪಂಡಿತರು, ಹಾಗೇನೆ ಸ್ವರ ಜ್ಯೋತಿಷ್ಯ ವಿದ್ಯಾ ಪ್ರವೀಣರು ಕೂಡ ಹೌದು. ಅವರೇ ನಮ್ಮ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಹಾಗಾದ್ರೆ ಬನ್ನಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರಮ್ಮ. ಗುರುಜಿಯವರಿಗೆ ಸ್ವಾಗತ ಕೋರಿದ್ದೇನೋ ಆಯ್ತು. ಹಾಗಾದ್ರೆ ಬನ್ನಿ ಈಗ ಪ್ರಾರಂಭ ಮಾಡೋಣ ಈ ದಿನದ ವಿಶೇಷತೆ. ಗುರುಜಿ, ಮೊದಲನೇದಾಗಿ ಶುಕ್ರವಾರ ಈ ದಿನ ಯಾವ ವಿಶೇಷ ಮಾಹಿತಿಯನ್ನ ತಿಳಿಸ್ತಾ ಇದ್ದೀರಿ? ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸ್ವರ್ಣ ಗೌರಿಯ ಅನುಷ್ಠಾನದ ಬಗ್ಗೆ ಈಗಾಗಲೇ ಸಾಕಷ್ಟು ಮಾಹಿತಿ ಕೊಡ್ತಾ ಇದ್ದೀವಿ. ನಿಂತು ನಿಲುವಿನ ಅನ್ನಪೂರ್ಣೇಶ್ವರಿಯ ಪ್ರಕಾರವಾಗಿರ್ತಕ್ಕಂತಹ ತಾಯಿಯ ದರ್ಶನ ಆ ಭಾಗದಲ್ಲೇ ನಡೆಯುತ್ತೆ.
ಹೆಣ್ಣು ಮಕ್ಕಳಿಗೆ ತವರಿಗೆ ಬಂದಂತಹ ಹೆಣ್ಣು ಮಕ್ಕಳು ಮನೆಗೆ ಬಂದು ಲಕ್ಷಣವಾಗಿ ಊಟ ಉಪಚಾರ ಎಲ್ಲವೂ ಆದ ನಂತರ ಇನ್ನು ಹೊರಟು ನಿಲ್ತಾರೆ. ಹೊರಟು ನಿಂತಾಗ ತಾಯಿಗೆ ಮಡಲಕ್ಕಿಯನ್ನು ತುಂಬಿ ನಂತರ ಹೊರಡಿಸುವಂಥದ್ದು ಒಂದು ಪದ್ಧತಿ. ಅಂದರೆ ನಮ್ಮ ಮನೆ ಹೆಣ್ಮಕ್ಳಿಗೆ ನಾವು ಏನು ಆಚರಣೆ ಪದ್ಧತಿ ಇಟ್ಕೊಂಡಿದ್ದೀವೋ ಅದೇ ಪ್ರಕಾರವಾಗಿ. ಅದರಲ್ಲಿ ಈ ಹರಿದ್ರಾ ಕುಂಕುಮಾರ್ಚನೆ ಅಂದರೆ ಹರಿದ್ರಾ ಸ್ವರ್ಣಗೌರಿಯ ಅನುಷ್ಠಾನ ಏನಿದು, ಹರಿದ್ರಾ ಗೌರಿಯ ಅನುಷ್ಠಾನದ ಒಂದು ವಿಶೇಷತೆ ಏನಪ್ಪಾ ಅಂದರೆ, ಗೌರಿನ ಇಟ್ಟಿರುವಷ್ಟು ದಿನ ಅಂದರೆ ಭಾದ್ರಪದ ಮಾಸದಿಂದ ವಿಸರ್ಜನೆಯ ತನಕ, ಭಾದ್ರಪದ ಮಾಸದಲ್ಲಿ ಇರ್ತಕ್ಕಂಥ ಸ್ವರ್ಣಗೌರಿ ಅನುಷ್ಠಾನ ಏನು ಗಣಪತಿ ಗೌರಿಯನ್ನು ಪ್ರತಿಷ್ಠಾಪಿಸಿರ್ತಾರೆ ಅವತ್ತಿನಿಂದ ಗೌರಿ ವಿಸರ್ಜನೆಯ ತನಕ ಪ್ರತಿದಿನ ತಾಯಿ ಗಲ್ಲಗಳಿಗೆ ಎರಡೂ ಕೆನೆಗಳಿಗೂ ಅರಿಶಿಣ ಹಚ್ಚುವಂತಹ ಒಂದು ಪದ್ಧತಿ ಇರುತ್ತೆ. ಅಂತಹ ಅರಿಶಿಣದಿಂದ ಸ್ವಲ್ಪ ಅರಿಶಿಣವನ್ನು ಸಂಗ್ರಹಣ ಮಾಡಿ ಒಳ್ಳೆಯ ಮುಹೂರ್ತದಲ್ಲಿ ಒಂದು ಅರಿಶಿಣದ ಗೌರಿನ ಮಾಡ್ತಾರೆ. ಅರಿಶಿಣದ ಗೌರಿನ ಮಾಡಿ ಪ್ರತಿ ವರ್ಷ ದೇವಾಲಯದಲ್ಲಿ ನಡೆಸ್ತಾ ಇರ್ತಕ್ಕಂತಹ ಈ ಅನುಷ್ಠಾನ ಈ ಬಾರಿ ನಾನು ಬರ್ತಾ ಇದ್ದೇನೆ. ಅದೇ ಗೌರಿಯ ಅನುಷ್ಠಾನವನ್ನ ಇನ್ನಷ್ಟು ವಿಶೇಷವಾಗಿ ಸಾರ್ವಜನಿಕವಾಗಿ ಎಲ್ಲರೂ ಸಹಿತ ಕೂತು ಗೌರಿಯ ಅನುಷ್ಠಾನವನ್ನು ಮಾಡುವಂತಹ ಒಂದು ವಿಶೇಷತೆ ಈ ವರ್ಷ ಅದೊಂದು ವಿಶೇಷತೆ ಸಿದ್ಧಿಯಾಗಿದೆ. ಪ್ರತಿ ವರ್ಷದಲ್ಲಿ ಬರ್ತಕ್ಕಂಥ ವಂಶ ಪಾರಂಪರಿಕವಾಗಿ ಮಾಡ್ಕೊಂಬಂದಿರತಕ್ಕಂಥ ಈ ಒಂದು ಅನುಷ್ಠಾನ ಏನಿದೆ ಇದು ಆ ಒಂದು ಭಾಗದಲ್ಲಿ ಗೌಪ್ಯತೆ ಕಾಪಾಡ್ತಿತ್ತು. ಆದರೆ ಈ ಬಾರಿ ಸಾರ್ವತ್ರಿಕವಾಗಿ ಎಲ್ಲರಿಗೂ ಈ ಒಂದು ಸೇವೆ, ಈ ಒಂದು ಸೇವಾ ಭಾಗ್ಯ ಎಲ್ಲರಿಗೂ ಸಿಗ್ತಾ ಇದೆ. ತಾಯಿಯ ಎರಡೂ ಗಲ್ಲಗಳ ಮೇಲೆ ಇರ್ತಕ್ಕಂಥ ಅರಿಶಿಣದಿಂದ ಒಂದು ಅರಿಶಿಣ ಗೌರಿಯನ್ನು ಮಾಡಿ ಆ ಅರಿಶಿಣ ಗೌರಿಗೆ ಪ್ರತಿಯೊಬ್ಬ ಸುಮಂಗಲೆಯರು ಪ್ರತಿಯೊಬ್ಬರು ಸಹಿತ ತಮ್ಮ ತಮ್ಮ ಸೌಮಂಗಲ್ಯತನವನ್ನ, ಮನೆಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಅಥವಾ ಕಷ್ಟ ಕಾರ್ಪಣ್ಯಗಳನ್ನ ಇರ್ತಕ್ಕಂತಹ ದೋಷಗಳನ್ನ ದೂರ ಮಾಡಿಕೊಳ್ಳಿಕ್ಕೆ ಆ ಒಂದು ವಿಶೇಷವಾಗಿರ್ತಕ್ಕಂಥ ಸ್ವರ್ಣ ಗೌರಿಯ ಅಂದರೆ ಹರಿದ್ರಾ ಗೌರಿಯ ಅನುಷ್ಠಾನವನ್ನು ಮಾಡತಕ್ಕಂತಹ ಒಂದು ಕೈಂಕರ್ಯ, ಅಂತಹ ಒಂದು ವಿಶೇಷತೆ ಈ ಬಾರಿ 6ನೇ ತಾರೀಕು ಮಂಗಳವಾರ ಮಂಗಳಕರವಾದಂತಹ ರೀತಿ ಸಂಜೆ 4:15 ನಂತರ ಅಂದರೆ ರಾಹುಕಾಲ ಮುಗಿದ ನಂತರ ಅನುಷ್ಠಾನವನ್ನ ಪ್ರಾರಂಭಿಸೋಣ. ನಾನು ಬರ್ತಿದ್ದೇನೆ, ನೀವು ಬನ್ನಿ. ಬರಬೇಕಾದ್ರೆ ಬರಿಗೈಲಿ ಬರಬೇಡಿ, ಬರಬೇಕಾದ್ರೆ ಮಂಗಳ ದ್ರವ್ಯಗಳ ಸಮೇತ ಬನ್ನಿ. ಮಂಗಳ ದ್ರವ್ಯಗಳಂದ್ರೆ ಏನು? ಒಂದಿಷ್ಟು ಅರಿಶಿನ, ಕುಂಕುಮ, ಹೂವು, ಒಂದು ತಟ್ಟೆ, ಪಂಚಪಾತ್ರೆ ಉದ್ಧರಣೆ, 2 ದೀಪಗಳು, ಇದಿಷ್ಟು ವ್ಯವಸ್ಥೆ ಮಾಡಿಕೊಂಡು ಬನ್ನಿ. ದೀಪನೂ ತರಬೇಕು, ದೀಪದ ಜೊತೆ ತುಪ್ಪದ ಬತ್ತಿಯಾದರೂ ಸರಿಯೇ, ಎಣ್ಣೆ ಬತ್ತಿಯಾದರೂ ಸರಿಯೇ, ನಿಮ್ಮ ಶಕ್ತಿ ಅನುಸಾರ. ಹಾಗೆ ಅಲ್ಲಿ ಸಾಮೂಹಿಕವಾಗಿ ಎಲ್ಲರೂ ಒಂದೆಡೆ ಕೂತು ಪೂಜೆ ಮಾಡತಕ್ಕಂತಹ ಒಂದು ವಿಶೇಷತೆ. ಪೂಜೆಗೆ ಕೂತ್ಕೊಳ್ಳಬೇಕಾದ್ರೆ ಸಾಧ್ಯವಾದಷ್ಟು ಪೂಜೆಗೆ ಬರ್ತಕ್ಕಂಥ ಸುಮಂಗಲೆಯರು ಹೆಣ್ಣು ಮಕ್ಕಳು ಸಾಧ್ಯವಾದಷ್ಟು ಧರ್ಮಶಾಸ್ತ್ರ ರೀತಿ ಹಿಂದೂ ಸಂಪ್ರದಾಯದ ಪ್ರಕಾರ ಹೆಣ್ಣು ಮಕ್ಕಳನ್ನ ಸಣ್ಣ ಮಕ್ಕಳನ್ನ ಕರ್ಕೊಂಡು ಬರಬೇಕಾದ್ರೂ ಸಂಪ್ರದಾಯವಾದಂತಹ ಉಡುಗೆ ತೊಡುಗೆಗಳನ್ನು ತೊಡಿಸಿ. ಯಾಕೆಂದ್ರೆ ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ತಿಳಿಸ್ತಾ ಇರ್ತೀನಿ, ಇಂತಹ ಒಂದು ಸಾಮೂಹಿಕವಾದಂತಹ ಅನುಷ್ಠಾನಗಳಲ್ಲಿ ಮನೆ ಮಕ್ಕಳನ್ನ ಕರ್ಕೊಂಡು ಬರಬೇಕಾದ್ರೆ ಸಂಪ್ರದಾಯಬದ್ಧವಾದಂತಹ ಉಡುಗೆ ತೊಡುಗೆಗಳನ್ನು ಹುಟ್ಟಿರಬೇಕು. ಹಾಗೆ ಬೆಲೆ ಬಾಳತಕ್ಕಂತಹ ವಸ್ತುಗಳನ್ನ ಮೈ ಮೇಲೆ ಹಾಕೊಂಡು ಬರಬಾರ್ದು. ಚಿನ್ನ, ಬೆಳ್ಳಿ ಅಥವಾ ಬೆಲೆ ಬಾಳತಕ್ಕಂಥ ಮೊಬೈಲು, ಫೋನು, ನಿಮ್ಮ ವಸ್ತುಗಳು ಏನಿರುತ್ತೆ ಬೆಲೆ ಬಾಳತಕ್ಕಂಥ ವಸ್ತುಗಳನ್ನು ತಂದು ಅದನ್ನ ಜವಾಬ್ದಾರಿ ನೋಡ್ಕೊಳ್ಳೋದ್ರಲ್ಲಿ ನಿಮ್ಮ ಮನಸ್ಸಿರುತ್ತೆ ವಿನಃ ಶ್ರದ್ಧಾಭಕ್ತಿಯ ಕೂತು ಪೂಜೆ ಮಾಡಲಿಕ್ಕೆ ನಿಮ್ಮ ಮನಸ್ಸು ಒಪ್ಪಲ್ಲ. ಅದರಿಂದ ಸಾಧ್ಯವಾದಷ್ಟು ಇವತ್ತಿನ ಕಾಲಕ್ಕೆ ಸಂಬಂಧಪಟ್ಟದವನ್ನೆಲ್ಲ ದೂರ ಇಟ್ಟು ಶ್ರದ್ಧಾಭಕ್ತಿಯಿಂದ ಮನೆಯಲ್ಲಿ ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಂಡು ಬಂದು ಪೂಜಾ ಅನುಷ್ಠಾನಕ್ಕೆ ಭಾಗವಹಿಸಿ. ಸಾಕಷ್ಟು ಮಾಹಿತಿ ಇದೆ. ಇದಿಷ್ಟೇ ಅಲ್ಲ, ಪಕ್ಷದಲ್ಲಿರ್ತಕ್ಕಂಥ ಕೆಲವು ರಹಸ್ಯಗಳನ್ನು ನಿಮ್ಮ ಮುಂದೆ ಇಟ್ಟು ಇವತ್ತು ರಾಶಿಫಲ ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕಾಗಿದೆ. ಕಾರಣ ಪಕ್ಷ ಮಾಸದಲ್ಲಿ ರಾಶಿಫಲಗಳಲ್ಲೂ ಸ್ವಲ್ಪ ವ್ಯತ್ಯಾಸಗಳಿದೆ. ಯಾಕೆಂದರೆ ಸಮೀಪಿಸ್ತಾ ಇದೆ ಅಮಾವಾಸ್ಯೆ ಹತ್ತಿರ ಇದ್ದಾಗ ಕೆಲವು ರಾಶಿಗಳವರಿಗೆ 1-2 ಸಲ ಸ್ವಲ್ಪ ಸಮಸ್ಯೆಗಳಾಗಿರ್ಬೋದು. ಆ ಸಮಸ್ಯೆಗಳೇನು, ಯಾವ ರಾಶಿಯವರು ಹೇಗೆ ಎಚ್ಚರಿಕೆ ಆಗಿರಬೇಕು, ಕಾಯ್ತಾ ಇರಿ, ನಾನು ತಿಳಿಸ್ಕೊಡ್ತೇನೆ. ಗುರುಜಿ, ಈಗ ಪಕ್ಷ ಮಾಸದ ವಿಚಾರ ತಿಳಿಸ್ಕೊಡ್ತಿರೋ ಅಥವಾ ಪಂಚಾಂಗ ಶ್ರವಣ ಮಾಡೋದಾ ಗುರುಜಿ? ಪಂಚಾಂಗ ಶ್ರವಣ ಮಾಡೋಣ. ರಾಶಿ ಫಲಕ್ಕಾಗಿ ಸಾಕಷ್ಟು ಜನ ಕಾಯ್ತಿರ್ತಾರೆ ಅಂತ ಹೇಳ್ತೇನೆ. ಆದರೂ ನೀನು ಬೇರೆ ಜ್ಞಾಪಿಸ್ತೀಯಮ್ಮ. ಇರಲಿ, ರಾಶಿ ಫಲವನ್ನೇ ತೆಗೆದುಕೊಳ್ಳೋಣ. ಯಾಕೆಂದರೆ ಪಾಪ ಬೇಗ ಡ್ಯೂಟಿಗೆ ಹೊರಡೋರಿಗೆ ಅನುಕೂಲ ಆಗಬೇಕು. ಹಾಗಂತ ಬರೀ ಡ್ಯೂಟಿಗೆ ಹೋಗ್ಕೊಂಡಿದ್ರೆ ಸಾಲದು. ಈ ಸಮಯದಲ್ಲಿ ನೀವು ಮಾಡಬೇಕಾದಂತಹ ಪಕ್ಷ ಮಾಸದ ಆಚರಣೆ, ಧರ್ಮದ ವಿಚಾರಣೆ, ಕೆಲವು ಆಧ್ಯಾತ್ಮಿಕ ಧರ್ಮದ ಆಧ್ಯಾತ್ಮಿಕ ಮತ್ತು ಧಾರ್ಮಿಕವಾದಂತಹ ಒಳ ವಿಚಾರಗಳನ್ನು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗಿದೆ. ಯಾಕೆಂದರೆ ಬಹಳ ಮುದ್ದಾಗಿ ಸಾಕಿರ್ತೀರಿ ಒಂದು ಪ್ರಾಣಿಗಳನ್ನು, ಬಹಳ ಮುದ್ದಾಗಿ ಸಾಕಿರ್ತಕ್ಕಂಥ ಪಶು ಪಕ್ಷಿ ಪ್ರಾಣಿಗಳನ್ನು ಮನೆ ಮುಂದೆ ಎಲ್ಲಾದರೂ ಒಂದು ಹೂವಿನ ಗಿಡ ನೋಡಿದ್ರೆ, ಯಾವುದಾದ್ರು ಒಂದು ಗಿಡ ನೋಡಿದ್ರೆ ಆ ಗಿಡವನ್ನು ತಂದು ಮನೆ ಮುಂದೆ ಹಾಕಿರ್ತೀರಿ. ಹಾಕುವಾಗಿರ್ತಕ್ಕಂಥ ಇಂಟ್ರೆಸ್ಟು ಅದನ್ನು ಲಾಲನೆ ಮಾಡಿ ಪೋಷಣೆ ಮಾಡಿ ಅದನ್ನು ಬೆಳೆಸಬೇಕಾದ್ರೆ ಇರೋದಿಲ್ಲ ನಿಮಗೆ. ಹಾಗೆ ಒಂದು ಬಹಳ ಸುಂದರವಾದಂತಹ ಮುದ್ದಾದಂತಹ ಒಂದು ನಾಯಿ ಮರಿನೋ, ಒಂದು ಹಸುನೋ, ಕರುನೋ
ಅಥವಾ ಯಾವುದೋ ಒಂದು ಪಶು ಪಕ್ಷಿ ಪ್ರಾಣಿಗಳನ್ನು, ಸಣ್ಣದಾದಂಥ ಒಂದು ಪಕ್ಷಿಗಳನ್ನು ಅದನ್ನು ತಂದು ಸಾಕ್ತೀರಿ. ಆ ಸಾಕುವಾಗಿರ್ತಕ್ಕಂತಹ ಇಂಟ್ರೆಸ್ಟು ದಿನಗಳು ಕಳಿತಾ ಆ ಇಂಟ್ರೆಸ್ಟ್ ನಿಮಗೆ ಇರೋದಿಲ್ಲ. ಆದರೆ ಅದು ಸಹಿತ ಅಕಾಲ ಮೃತ್ಯುವಿಗೀಡಾಗತ್ತೆ. ಅದು ಅಕಾಲ ಮೃತ್ಯುವಿಗೀಡಾದಾಗ ಅದಕ್ಕೆ ಮುಕ್ತಿ ಸಿಗೋದು ಹೇಗೆ? ನಿಮ್ಮ ಮನೆಯಲ್ಲಿ ಬಂದು ನಿಮ್ಮ ಕೈತು ತಿಂದು ನಿಮ್ಮಿಂದ ಬೆಳೆದು ದೊಡ್ಡದಾಗಿರುತ್ತೆ. ಕೊನೆಗೆ ಒಂದು ದಿವಸ ಅದು ಹೋಯ್ತು ಅಂತ ಗೊತ್ತಾದ ತಕ್ಷಣ ಕಣ್ಣ ನೀರು ಹಾಕಿರ್ತೀರಿ. ಕಣ್ಣ ನೀರು ಹಾಕಿದ ದಿವಸ ಮಾತ್ರನೇ ಗೊತ್ತೇ ವಿನಃ ಮರುದಿನಕ್ಕೆ ಅದನ್ನು ಮರೆತಿರ್ತೀರಿ. ನಿಮ್ಮ ಮತ್ತು ಆ ಪ್ರಾಣಿ ಪಕ್ಷಿಗಳ ಮಧ್ಯದಲ್ಲಿರ್ತಕ್ಕಂಥ ಆ ಋಣಾನ ಸಂಬಂಧದ ಒಂದು ವಿಶೇಷತೆ, ಆ ಋಣಾನ ಸಂಬಂಧ ಹರಿಸ್ಕೊಳ್ಳೋದಕ್ಕೋಸ್ಕರ ಪಕ್ಷ ಮಾಸದಲ್ಲಿ ಅವಕಾಶ ಇದೆ. ಏನಿದು ಗುರುಗಳು ಇಷ್ಟು ದಿವಸ ಮಾತಾಪಿತೃಗಳ ಬಗ್ಗೆ, ಹಿರಿಯರ ಬಗ್ಗೆ ಹೇಳ್ತಿದ್ರು, ಇವತ್ತು ಪಶು ಪಕ್ಷಿ ಪ್ರಾಣಿಗಳ ಬಗ್ಗೆ ಅಥವಾ ವಿಶೇಷವಾಗಿರ್ತಕ್ಕಂಥ ವೃಕ್ಷಗಳ ಬಗ್ಗೆ ಹೇಳ್ತಿದ್ದಾರಲ್ಲ ಅಂತ ತಿಳ್ಕೊಂಡ್ರೆ ನಾವು. ಪಕ್ಷ ಮಾಸದಲ್ಲಿ ನೀವಿಡ್ತಕ್ಕಂತಹ ಪಿಂಡ ಪ್ರಧಾನಗಳು ಜೊತೆಗೆ ವಿಶೇಷವಾದಂತಹ ಅನುಷ್ಠಾನವನ್ನು ಏನು ಮಾಡ್ತಿದ್ದೀರಿ, ಪಕ್ಷ ಮಾಸದ ಆಚರಣೆ, ಇದರಲ್ಲಿ ಇವೆಲ್ಲವೂ ಬಂದು ಹೋಗುತ್ತೆ. ಇದಿಷ್ಟೇ ಅಲ್ಲ, ಈ ವಿಚಾರ ಹೇಳಿದಾಗ ಕೆಲವೊಬ್ಬರ ಕಿವಿ ನೆಟ್ಟಗಾಗ್ಬೋದು, ಕೆಲವೊಬ್ಬರ ಕಿವಿ ಅಯ್ಯೋ ಯಾಕೆ ಈ ಗುರುಗಳು ಬೆಳಗ್ಗೆ ಇಂಥ ವಿಚಾರ ಹೇಳಿದ್ರು ಅನ್ನಬಹುದು. ನೀವೇನಂದುಕೊಂಡ್ರು ಈ ನನ್ನ ಧರ್ಮಪೀಠದಲ್ಲಿ ನಾನು ತಿಳಿಸಬೇಕಾದಂತಹದ್ದನ್ನ ನಿಮ್ಮ ಮುಂದೆ ತಿಳಿಸೇ ತಿರಬೇಕು. ನಾವು ಗರ್ಭ ನಿಂತು ಅಂತ ಗೊತ್ತಾದ ತಕ್ಷಣ ಗೊತ್ತಿದ್ದೋ ಗೊತ್ತಿಲ್ದಿರೋ ತೆಗೆದುಕೊಂಡೋಗ ಆ ಗರ್ಭವನ್ನು ತೆಗೆಸಿ ಬಂದ್ಬಿಡ್ತೀರಿ. ಕೆಲವು 1 ತಿಂಗಳು, 1.5 ತಿಂಗಳು, 3 ತಿಂಗಳು ಈ ಪ್ರಕಾರವಾಗಿ ಅಕಾಲವಾಗಿ ನಿಂತು ಹೋಗ್ತಕ್ಕಂಥದ್ದು ಅಥವಾ ಗರ್ಭ ನಿಂತು ಚೆದರ್ತಕ್ಕಂಥದ್ದು. ಅದಕ್ಕೆ ಪಾಪಕ್ಲೇಶ ಇಲ್ವಾ? ಆ ಒಂದು ಪಾಪಕ್ಲೇಶ ನಿಮ್ಮನ್ನು ಎಷ್ಟು ಬಾಧಿಸುತ್ತೆ ಅನ್ನೋದನ್ನ ಒಮ್ಮೆ ನೀವು ಕೆಲವು ಗ್ರಂಥಗಳನ್ನು ತೆಗೆದು ಓದಿ ನೋಡಿ, ಗೊತ್ತಾಗುತ್ತೆ. ಕೆಲವು ಗರ್ಭ ಧರಿಸಿ ಗರ್ಭವಾಗಿ ಅದಾದ ನಂತರ ಡೆಲಿವರಿ ಆಗಿ ಅಂದರೆ ಮಗು ಜನನವಾದ ನಂತರ ಹಲ್ಲು ಬರೋದಕ್ಕೆ ಮುಂಚಿತವಾಗಿ, ದವಡೆಯ ಹಲ್ಲು ಬರೋದಕ್ಕೆ ಮುಂಚಿತವಾಗಿ ಮಗು ಮರಣ ಹೊಂದಿದ್ರೆ ಅದಕ್ಕೂ ಸಹಿತ ಈ ಒಂದು ಪಕ್ಷ ಮಾಸದಲ್ಲಿ ಅದಕ್ಕೂ ಒಂದಿಷ್ಟು ಪಿಂಡ ಪ್ರಧಾನಗಳಿದೆ. ಯಾಕೆಂದ್ರೆ ಇವೆಲ್ಲ ಯಾತಕ್ಕಾಗಿ ಮಾಡಬೇಕು? ಇದು ಮಾಡೋದ್ರಿಂದಲೇ ನಿಮಗೆ ಶ್ರೇಯಸ್ಸಿರ್ತಕ್ಕಂಥದ್ದು. ಇವತ್ತು ನೀವು ಪಕ್ಷ ಮಾಸವನ್ನು ಮರೆತು ಕೂತ್ರೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಪ್ರಾರಬ್ಧ ಕರ್ಮದ ಮತ್ತಷ್ಟು ಅಟ್ಟಹಾಸ ಮೆರೆಯಕ್ಕೆ ಶುರುವಾಗ್ಬಿಡುತ್ತೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಶ್ರಮಪಟ್ಟು ಎಲ್ಲವನ್ನೂ ಮಾಡ್ತಿದ್ದೀವಿ, ನಾವು ಎಲ್ಲಾ ಕೆಲಸಗಳಲ್ಲೂ ಭಾಗವಹಿಸ್ತಾ ಇದ್ದೀವಿ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮನೆ 4 ಜನ ದುಡಿತೀವಿ. ಆದ್ರೆ ವಾರಕ್ಕೊಂದು ದಿವಸ ಸಹಿತ ನೆಮ್ಮದಿಯಾಗಿ ಮನೇಲಿ ಕೂತು ಊಟ ಮಾಡ್ಲಿಕ್ಕೆ ಆಗ್ತಾ ಇದೆಯಾ ನಿಮಗೆ? ಅಥವಾ ಬೇಕಾದಷ್ಟು ದವಸ ಧಾನ್ಯ, ಹಣ, ಕಾಸು ಎಲ್ಲವೂ ನಿಮ್ಮ ಹತ್ರ ಇದೆ, ಸಂತೋಷ ಇದೆಯಾ ನಿಮ್ಮ ಮನೆಯಲ್ಲಿ? ಅಷ್ಟು ಬೇಡ ಅಂದ್ರು ಜನ್ಮ ಕೊಟ್ಟ ತಂದೆ ತಾಯಿ ಅವ್ರನ್ನೊಂದು ಭಾಗ, ಮಕ್ಕಳೊಂದು ಭಾಗ, ಒಬ್ಬೊಬ್ಬರನ್ನೊಂದು ಮೂಲೆ ತಿರುಗಿಕೊಂಡು ನಿಂತ್ಕೊಂಡಿರ್ತೀರಿ. ಒಂದು ದಿವಸಕ್ಕಾದ್ರೂ ಎಲ್ಲರೂ ಮನೆಯಲ್ಲಿ ಸಮನ ಕೂತು ಅಥವಾ ನೀವು ತಂದಿರ್ತಕ್ಕಂಥ ಒಳ್ಳೆ ವಸ್ತ್ರಗಳನ್ನು ಮೈಮೇಲೆ ಹಾಕೊಂಡು ನೆಮ್ಮದಿಯಾಗಿ ಸಂತೋಷವಾಗಿ ಯಾವುದೂ ಇಲ್ಲ. ಕೆಲವೊಬ್ಬರಿಗೆ ಇದ್ದು ದರಿದ್ರ ಹೇಗೆ ಕೋರ್ಕೊಳ್ತಿರ್ತೀರಿ ಅಂದ್ರೆ, ಬೀರು ಓಪನ್ ಮಾಡಿಬಿಟ್ರೆ ಅವ್ರು ಎಷ್ಟುದ್ದ ಇದ್ದಾರೋ ಅಷ್ಟುದ್ದಕ್ಕೂ ರೇಷ್ಮೆ ಸೀರೆಗಳು ತುಂಬಿಸಿಟ್ಟಿರ್ತೀರಿ ನೀವು. ಆದರೆ ನೀವು ಉಡ್ತಕ್ಕಂಥ ಬಟ್ಟೆಗಳು ಮೈಮೇಲೆ ಹರಿದಿರೋ ಬಟ್ಟೆಗಳನ್ನ ಹಾಕೊಂಡು ಓಡಾಡ್ತಾ ಇರ್ತೀರಿ. ನಾಳೆ ಏನಾಗ್ತೀವೋ ನಮಗೆ ಗೊತ್ತಿಲ್ಲ, ಇನ್ನೊಂದು ಕ್ಷಣಕ್ಕೆ ನಾವು ಹೇಗಾಗ್ತೀವೋ ನಮಗೆ ಗೊತ್ತಿಲ್ಲ, ಮುಂದಿನ ಕ್ಷಣದ ಆಲೋಚನೆ ನಮಗಿಲ್ಲ. ಇಂತಹ ಪರಿಸ್ಥಿತಿನಲ್ಲಿ ಎಲ್ಲವೂ ಸಹಿತ ತೆಗೆದುಕೊಂಡು ಬೀರುನಲ್ಲಿಟ್ಟು ಬೀಗ ಹಾಕೊಂಡಿರ್ತೇವೆ ವಿನಃ ಮೈ ಮೇಲೆ ಹಾಕೊಂಡು ಆನಂದ ಪಡೋದಿಲ್ಲ. ಯಾಕೆ? ನಾವು ಮಾಡಿರೋ ಪ್ರಾರಬ್ಧ ಕರ್ಮ ಮೂಟೆ ಯಾರು ಹೊರಬೇಕು? ಗೊತ್ತಿದ್ದು ಗೊತ್ತಿಲ್ದಿರೋನೋ ನಾವು ಮಾಡಿಟ್ಟಿರ್ಕೊಂಡಿರ್ತೀವಲ್ಲ. ರಸ್ತೆಯಲ್ಲಿ ಗಾಡಿ ಓಡಿಸ್ತಾ ಇರ್ತೀವಿ, ಎಷ್ಟೋ ಪಕ್ಷಿ, ಸಣ್ಣ ಪುಟ್ಟ ಕ್ರಿಮಿಗಳು ಗೊತ್ತಾಗೋದೇ ಇಲ್ಲ, ಅವು ನಮ್ಮ ಟೈರ್ ಗೆಳೆಗೆ ಹೋಗ್ಬಿಟ್ಟಿರ್ತವೆ. ಯಾರ ಪಾಪನ ಅನುಭವಿಸೋರು? ಅಂತಹವಕ್ಕೂ ಸಹಿತ ಈ ಪಕ್ಷ ಮಾಸದಲ್ಲಿ ಒಂದಿಷ್ಟು ಶಾಂತಿ ಇದೆ. ಅದಕ್ಕೋಸ್ಕರ ಪಕ್ಷ ಮಾಸದಲ್ಲಿ ಪ್ರತಿಯೊಬ್ಬರು ಸಹಿತ ಆಚರಣೆ ಮಾಡಲೇಬೇಕು. ಪಕ್ಷ ಮಾಸ ಪ್ರತಿಯೊಬ್ಬರ ಮನೆಯಲ್ಲೂ ಪಕ್ಷ ಮಾಡೋ ದಿವಸ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಹಿತ ಆ ಪಿಂಡ ಪ್ರದಾನಕ್ಕೋ ತಿಲತರ್ಪಣಕ್ಕೋ ನಮಸ್ಕಾರ ಮಾಡಬೇಕು. ಮನೇಲಿ ಹಿರಿಯರು ಆಚರಣೆ ಮಾಡ್ತಾರೆ, ಬೆಳಿಗ್ಗೆ ಎದ್ದು ಮಾರ್ನಿಂಗ್ ಶೋ ಹೋಗುವಂಥದ್ದಲ್ಲ. ಅಥವಾ ನಾವು ಹೊರಗಡೆ ಬೆಳಿಗ್ಗೆ ಹೊತ್ತು ಮನೆಯಲ್ಲಿ ಸ್ವಲ್ಪ ಅಡಿಗೆ ಲೇಟ್ ಆಗುತ್ತೆ, ಮಡಿ ಆಚಾರ ಆಗಬೇಕಾಗುತ್ತೆ ಅಂತ ತಕ್ಷಣ ನಾವು ಹೋಟ್ಲಿಗೆ ಬಂದು ಊಟ ಮಾಡ್ತಕ್ಕಂಥದ್ದಲ್ಲ. ಇಂತಹ ದಿವಸನಾದರೂ ಒಂದು ಗೌರವ ಸಲ್ಲಿಸಲಿಕ್ಕೋಸ್ಕರ ನಾವು ಮಾಡತಕ್ಕಂಥ ಕರ್ಮಫಲಗಳು ಮುಂದಾದರೂ ಭಗವಂತ ನಮ್ಮನ್ನ, ನಮ್ಮ ಪರಿವಾರವನ್ನು ಚೆನ್ನಾಗಿಡಯ್ಯ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡಲಿಕ್ಕೆ ಸಿಕ್ಕಿರ್ತಕ್ಕಂಥ ಒಂದು ಸುವರ್ಣ ಅವಕಾಶ ಇದೆ. ಇಂತಹ ಅವಕಾಶನ ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ. ಪಕ್ಷ ಮಾಸದ ಬಗ್ಗೆನೂ ತಿಳಿಸ್ಕೊಡ್ತೀನಿ, ರಾಶಿಫಲವನ್ನು ಸಹಿತ ತಿಳಿಸೋಣ. ಗುರುಜಿ, ಈಗ ಪಂಚಾಂಗ ಶ್ರವಣ ನಂತರ ರಾಶಿ ಫಲಗಳನ್ನ ಪ್ರಾರಂಭ ಮಾಡೋದಾ? ಖಂಡಿತ. ಪತಿ ರಾಘವ ರಾಮ್
ಪತಿತ ಪಾವನ ಸೀತಾರಾಮ್. ಇದೊಂದೇ ಮಹಾಮಂತ್ರ ನಮ್ಮ ಗಾಂಧೀಜಿಯವರು ಹೇಳ್ತಾ ಇದ್ದಿದ್ದು. ಅದಕ್ಕೋಸ್ಕರ ಇವತ್ತು ಗಾಂಧೀಜಿ ಜಯಂತಿ ಇರತಕ್ಕಂಥದ್ದು. ಗಾಂಧಿ ಜಯಂತಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಪುಟಾಣಿ ಮಕ್ಕಳಿಂದ ಹಿಡಿದು ವಯಸ್ಸಾದದ್ರ ತನಕ ಎಲ್ಲರಿಗೂ ಇಷ್ಟವಾಗಿರ್ತಕ್ಕಂಥವ್ರು. ಶಾಂತಿನಲ್ಲಿ ಮತ್ತೊಂದು ಹೆಸರು, ಮತ್ತೊಬ್ಬ ವ್ಯಕ್ತಿ ಅಂತ ಶಾಂತಿಯುತವಾದಂಥ ಹೋರಾಟ ಅಂದರೆ ಅದು ಗಾಂಧೀಜಿಯವರು ಮಾತ್ರನೇ. ಅಂತಹ ಒಂದು ವಿಶೇಷತೆ ಇರತಕ್ಕಂಥದ್ದು, ಅಂತಹ ಒಬ್ಬ ಮಹಾತ್ಮನ ನೆನೆಸ್ಕೊಳ್ಳುವಂತಹ ಈ ದಿನ ಶುಭ ದಿನ, ಭಾಳ ವಿಶೇಷವಾದಂಥ ದಿನ. ಪಂಚಾಂಗ ಶ್ರವಣವನ್ನು ಮುಂದುವರಿಸೋಣ, ರಾಶಿಫಲವನ್ನು ಸಹಿತ ಮುಂದುವರಿಸೋಣ. ಅಂಬಾ ಭಗವತಿ ಶ್ರೀ ರಾಜರಾಜೇಶ್ವರಿ ಶ್ರೀ ಚಕ್ರೇಶ್ವರಿ ಬಾಲಾ ತ್ರಿಪುರ ಸುಂದರಿ. ಓಂ ಹರಿಂ ಗರಾಸನಗರ್ಭಿದಾಂ ನರಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸುವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕಭಾಸಮಂಕುಶಧರಾಂ ಸೃಗ್ಭೂಷಿತಾಮುಜ್ವಲಾಂ ವಾಂಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರ ಸಂಚಾರಣೀಂ. ಶ್ರೀ ಮನ್ಮಥನಾಮ ಸಂವತ್ಸರೇ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷ 2/10/2015 ಶುಕ್ರವಾರ ಪಂಚಮಿ ಕೃತಿಕಾ ನಕ್ಷತ್ರ. ಎಂಥ ಶುಭ ದಿನ ಇವತ್ತು. ಶುಕ್ರವಾರ ಪಂಚಮಿ, ಅದರಲ್ಲೂ ನಕ್ಷತ್ರ ಪ್ರಕಾರ ಕೃತಿಕಾ ನಕ್ಷತ್ರ ಅನ್ನೋದು ಒಂದೆಡೆ ಬಿಟ್ಟರು, ಶುಕ್ರವಾರ ಪಂಚಮಿ ದೇವಿಯ ಆರಾಧನೆಗೆ ಬಹಳ ಇಷ್ಟವಾದಂಥ ವಾರ. ಏನಿದು ದೇವಿಯ ವಾರ? ಪಕ್ಷಮಾಸ ಅಂದರೆ ಬರೀ ಪಕ್ಷಮಾಸ, ಬರೀ ಹಿರಿಯರಿಗೆ ಶ್ರಾದ್ದ ಕರ್ಮಗಳು, ತಿಥಿಗಳು, ಅಥವಾ ತಿಲತರ್ಪಣವೋ, ಅಥವಾ ಹರಿಯುವ ನೀರಲ್ಲೋ, ಸಮುದ್ರ ದಡದಲ್ಲೋ, ಒಂದಷ್ಟು ಪುಣ್ಯಕ್ಷೇತ್ರಗಳಲ್ಲೋ, ಅಥವಾ ಗಯಾಕ್ಷೇತ್ರ ಎಂಬತಕ್ಕಂಥ ಮಹಾಕ್ಷೇತ್ರದಲ್ಲೋ ಅಲ್ಲಷ್ಟೇ ನಡೀತಕ್ಕಂಥ ಅನುಷ್ಠಾನಕ್ಕೆ ಲಕ್ಷ್ಮೀ ಪೂಜೆ ಅಥವಾ ದೇವಿಯ ಅನುಷ್ಠಾನಕ್ಕೂ ವಿಶೇಷವ? ಖಂಡಿತ ವಿಶೇಷ. ಕಾರಣ ಶುಕ್ರವಾರ ಪಂಚಮಿ ಬಂದಿದ್ದರಿಂದ, ಶುಕ್ರವಾರ ಪಂಚಮಿ ಆದ್ದರಿಂದ ನೀವು ಪ್ರತಿಯೊಬ್ಬರು ಮನೆಯಲ್ಲೇ ಕೂತು ಮಹಾಲಕ್ಷ್ಮಿನ ಆರಾಧನೆ ಮಾಡಿ. ಅಂದರೆ ಬೆಳಗಿನ ಉದ್ಯೋಗವನ್ನು ಮರೆತು ಮನೆಯಲ್ಲಿ ಕೂತ್ಕೊಳ್ಳಿ ಅಂತಲ್ಲ, ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ಅದರ ಜೊತೆಗೆ ಮಹಾಲಕ್ಷ್ಮಿ ಆರಾಧನೆಯನ್ನು ಮಾಡಲಿಕ್ಕೂ ಬಹಳ ಪ್ರಶಸ್ತವಾದಂತಹ ವಿಶೇಷವಾದಂತಹ ದಿನ ಅಂತ. ಗುರುಗಳು ಹೇಳಿದ್ದಾರೆ, ಇವತ್ತು ಪೂಜೆ ಮಾಡಬೇಕು ಅಂತ ಹೇಳಿ ರಜಾ ಹಾಕ್ಬಿಟ್ಟು ಮನೆಯಲ್ಲಿ ಕೂತರೆ ಹೊಟ್ಟೆ ನಡೆಯೋದು ಹೇಗೆ? ನಾವು ಮಾಡ್ತಕ್ಕಂತಹ ಕೆಲಸಗಳನ್ನು ಮಾಡ್ತಾ ಇರಬೇಕು. ಮಾಡುವುದರಲ್ಲಿ ಒಂದಷ್ಟು ಸಮಯವನ್ನು ಉಳಿಸ್ಕೊಂಡು ಇಂತಹ ಒಂದು ವಿಶೇಷವಾದಂತಹ ತಿಥಿವಾರ ನಕ್ಷತ್ರವೇ ಇರತಕ್ಕಂಥ ಈ ಶುಭ ದಿನದಲ್ಲಿ ಮತ್ತಷ್ಟು ಅನುಷ್ಠಾನವನ್ನು ಮಾಡಬೇಕು. ನಾವು ಹೆಚ್ಚೆಚ್ಚು ಕೆಲಸಗಳನ್ನು ಮಾಡಿದಷ್ಟು, ಈಗ ಪ್ರತಿ ದಿವಸದ ಸಂಬಳದಲ್ಲಿ ಇವತ್ತು ಓಟಿ ಮಾಡಿದ್ದೀನಿ ಅಂದರೆ ಸಂಬಳ ಜಾಸ್ತಿ ಸಿಗುತ್ತೋ ಇಲ್ವೋ? ಬೆಳಗ್ಗೆ 8ರಿಂದ ಸಂಜೆ 6 ತನಕ ನಿಮ್ಮ ಸಮಯ, ಸಂಜೆ 6ರಿಂದ ರಾತ್ರಿ 8ವರೆಗೂ ನಾವು ಡ್ಯೂಟಿ ಮಾಡಿದ್ದೀವಿ ಅಂದರೆ ಅದಕ್ಕೆ ಇಷ್ಟು ಎಕ್ಸ್ಟ್ರಾ ಅಂತ ಕೊಡ್ತಾರೆ. ಆ ಎಕ್ಸ್ಟ್ರಾ ಕೊಡುವಂಥ ರೀತಿಯೇ ಇವತ್ತಿನ ಪಂಚಮಿ ತಿಥಿವಾರ ನಕ್ಷತ್ರದಲ್ಲಿ ವಿಶೇಷತೆ. ಇಂತಹ ವಿಶೇಷವಾಗಿರ್ತಕ್ಕಂಥ ಈ ದಿನ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳು ಏನು ಮಾಡಬೇಕು? ಸಂಜೆ ಶುಕ್ರವಾರ ಗೋಧೂಳಿ ಲಗ್ನದಲ್ಲಿ, ಅಂದರೆ ನಿಮ್ಮ ಉದ್ಯೋಗ ಕೆಲಸ ಕಾರ್ಯಗಳನ್ನು ಮುಗಿಸಿಕೊಂಡು ಮನೆಗೆ ಬಂದು ಶುದ್ಧಿಯಾಗಿ ಕೈಕಾಲು ಮುಖ ತೊಳೆದು ಮಹಾಲಕ್ಷ್ಮಿಗೆ ಒಂದು ಲಕ್ಷ್ಮಿಯ ಕುಂಕುಮಾರ್ಚನೆಯನ್ನು ಮಾಡಿ. ಯಾಕೆಂದರೆ ಪಂಚಮಿ ಮುಹೂರ್ತ ಶುಕ್ರವಾರ ಇದು ಬಹಳ ವಿಶೇಷವಾದ್ದು. ಇದನ್ನು ಆಚರಣೆ ಮಾಡೋಣ. ಇನ್ನು ದರ್ಪಣಾಂಜನ ರಾಶಿಫಲದ ಕಡೆ ಗಮನ ಕೊಡೋಣ. ಅಂಬಾ ಜಾತವೇದಸೇ ಸುನವಾಮ ಸೋಮರಾದೀತೋ ನಿದಹಾತಿ ವೇದಾಃ ಸನಃ ಪರ್ಷತು ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂ ದುರಿತಾತ್ಯಗ್ನಿ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕನ್ಮಫಲೇ ಸುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಬದ್ಧೇ ಸುತರಸೆ ನಮಃ. ಅಂಬಾ मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरोधमुख्यं श्रीरामदूतं शिरसा नमामि. ಮಾರುತಿ ಮಾರುತಿ ಮಾರುತಿ. ಹಾಗೆ ನಿನ್ನೆಯಷ್ಟೇ ನನ್ನ ಕಾರ್ಯಕ್ರಮದಲ್ಲಿ ಹೇಳಿದೆ, ಬೈಲಹೊಂಗಲ, ನರಗುಂದ, ನವಳಗುಂದ, ಸೌದತ್ತಿ ಈ ಭಾಗದಲ್ಲಿ ಕಳಶಾ ಬಂಡೂರಿ ಮಹಾದಾಯಿಯ ಒಂದು ಶಾಂತಿಯುತವಾದಂಥ ಹೋರಾಟ ಏನಿದೆ, ಇದಕ್ಕೆ ನಾಳೆ ಭಾನುವಾರ ನಾನು ಬರ್ತೀನಿ ಅಂತ ಹೇಳಿದ್ದೆ ನಿಮಗೆ. ನಾಳೆ ಭಾನುವಾರದ ದಿವಸ ನಾವು ಬೆಂಗಳೂರಿನಿಂದ ನಿಮ್ಮ ಜೊತೆ ನಿಮ್ಮ ಈ ಶಾಂತಿಯುತವಾದಂತಹ ಹೋರಾಟಕ್ಕೆ ನಾನು ಪಾಲ್ಗೊಳ್ತಾ ಇದ್ದೇನೆ, ಬರ್ತೀನಿ ಅಂತ ಹೇಳಿದ್ದೆ. ಮೊನ್ನೆ ಅಷ್ಟೇ ಬೆಳಗಾಮಲ್ಲೂ ಹೇಳಿದ್ದೆ, ಮೊನ್ನೆ ನನ್ನ ಕಾರ್ಯಕ್ರಮದಲ್ಲೂ ನಾನು ತಿಳಿಸ್ಕೊಟ್ಟಿದ್ದೆ. ಆದರೆ ನಾಳೆ ಭಾನುವಾರ ಇರ್ತಕ್ಕಂತಹ ಆ ಒಂದು ವಿಶೇಷವಾದಂತಹ ನಕ್ಷತ್ರದಲ್ಲಿ ನಿಮ್ಮ ಭಾಗದಲ್ಲಿರ್ತಕ್ಕಂತಹ ಜಲದ ಸಮಸ್ಯೆ, ಆ ನೀರಿನ ಸಮಸ್ಯೆ ಬೇಗ ಈಡೇರಲಿ, ಆ ಸಮಸ್ಯೆಗೊಂದು ಸೂಕ್ತ ಪರಿಹಾರ ಸಿಗಲಿ ಅಂತ ಹೇಳುವಂತಹ ನಿಟ್ಟಿನಲ್ಲಿ ನಾಳೆ ಭಾನುವಾರ ದಿವಸ ನಂದಿಯಲ್ಲಿರ್ತಕ್ಕಂಥ ನಂದೀಶ್ವರನ ಅನುಗ್ರಹಕ್ಕೋಸ್ಕರ ಯೋಗನಂದೀಶ್ವರ ಭೋಗನಂದೀಶ್ವರನ ಆ ಸ್ಥಾನದಲ್ಲಿ ಸ್ವಾಮಿಗೆ ಒಂದು ಫಲಪಂಚಾಮೃತ ಅಭಿಷೇಕ,
ಸ್ವಾಮಿಗೆ ನಡೀತಕ್ಕಂತಹ ರುದ್ರಾಭಿಷೇಕವನ್ನು ದರ್ಶನ ಮಾಡಿ ಅಲ್ಲಿ ಸ್ವಾಮಿಯ ಬಳಿ ಒಂದು ಪ್ರಾರ್ಥನೆ ಮಾಡಬೇಕು ಅಂತ ನಾನು ಮತ್ತು ಇನ್ನಷ್ಟು ಜನ, ಸಾಕಷ್ಟು ಜನ ಎಲ್ಲರೂ ಸಹಿತ ಈ ಭಾಗಕ್ಕೆ ಶಿವ ಪ್ರಾರ್ಥನೆಗಾಗಿ ಹೊರಟಿದ್ದೇವೆ. ಅದರಿಂದ ಈ ಸರ್ತಿ ಅಂದರೆ ಈ ಭಾನುವಾರ ನಾನು ನವಲಗುಂದ, ಸೌದತ್ತಿ, ನರಗುಂದ ಮತ್ತು ಬೈಲಹೊಂಗಲ ಈ ಭಾಗಕ್ಕೆ ಭಾನುವಾರ ಬರಲಿಕ್ಕೆ ಆಗ್ತಾ ಇಲ್ಲ. ನಿಮಗಾಗಿ, ನಿಮ್ಮ ಪರವಾಗಿ, ನಿಮ್ಮ ಹೋರಾಟಕ್ಕೆ ಭಗವಂತನ ಆಶೀರ್ವಾದ ಸಿಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಆ ನಕ್ಷತ್ರ ಭಾನುವಾರ ವಿಶೇಷವಾದ್ದರಿಂದ ಶಿವನ ಬಳಿ ಒಂದು ವಿಶೇಷವಾದಂಥ ರೀತಿ ಅನುಷ್ಠಾನ ಮಾಡಿಸಲಿಕ್ಕಾಗಿ ನಾನು ನಂದಿಗೆ ಹೊರಡ್ತಾ ಇದ್ದೇನೆ. ಅದರಿಂದ ಸದ್ಯದಲ್ಲೇ ಮುಂದಿನ ದಿನಗಳಲ್ಲಿ, ತುಂಬ ಹತ್ತಿರದ ದಿನಗಳಲ್ಲಿ ಪುನಃ ನಾನು ನಿಮ್ಮ ಜೊತೆ ಬಂದು ಸೇರ್ಕೊಳ್ತೀನಿ ಅಂತ ಹೇಳೋದಕ್ಕೋಸ್ಕರನೇ ಈ ವಿಚಾರ ತಿಳಿಸ್ತಾ ಇದ್ದೇನೆ. ಯಾಕೆಂದರೆ ಗುರುಗಳು ಬರ್ತಾರೆ ಅಂತ ಈಗಾಗಲೇ ಸಾಕಷ್ಟು ಸಿದ್ಧತೆ ಮಾಡಿದ್ದೀರಿ. ನಿನ್ನೆಯಿಂದ ಸಾಕಷ್ಟು ಕರೆಗಳು ನಮಗೆ ಬರ್ತಾ ಇದೆ. ನಾನು ನಿಮ್ಮಲ್ಲಿ ತಿಳಿಸ್ತಾ ಇರೋದಿಷ್ಟೇ, ನಾನು ಇಲ್ಲಿದ್ದರೂ, ನಿಮ್ಮ ಜೊತೆಯಲ್ಲಿದ್ದರು, ನನ್ನ ಮನಸ್ಥಿತಿ ಸದಾಕಾಲ ನನ್ನ ಅಣ್ಣ ತಮ್ಮಂದರು, ರೈತ ಅಣ್ಣ ತಮ್ಮಂದರ ಜೊತೆಯಲ್ಲೇ ಇರುತ್ತೆ. ನಾನು ಸದಾ ನಿಮ್ಮ ಜೊತೆಯಲ್ಲೇ ಇರ್ತೇನೆ. ನಿಮ್ಮ ಕೆಲಸಕ್ಕಾಗಿ, ನಿಮ್ಮ ಶ್ರಮಕ್ಕೆ ಏನಿದೆ, ನೀವೇನು ಯಾವ ಶ್ರಮ ವಹಿಸ್ತಿದ್ದೀರಿ, ಯಾವೊಂದು ಜಲಕ್ಕಾಗಿ ಏನೆಲ್ಲ ಹೊಡೆದಾಟ ನಡೆಸ್ತಿದ್ದೀರಿ, ಅದನ್ನು ಆದಷ್ಟು ಶಾಂತಿಯುತವಾಗಿ ಮಾಡಿ. ಯಾಕೆಂದರೆ ರೌದ್ರಕ್ಕೆ ಹೊರಟ್ರೆ ಅದು ಕೆಲಸ ಆಗುವಂಥದ್ದಲ್ಲ. ಆದರೆ ಅತಿ ಶೀಘ್ರವಾಗಿ ಒಳ್ಳೆ ಫಲ, ಒಳ್ಳೆ ಸಿದ್ಧಿ ಫಲ, ಜೊತೆಗೆ ಒಳ್ಳೆಯ ಸಿಹಿ ಸುದ್ದಿ ಸಿಗುವಂಥ ತುಂಬ ಹತ್ತಿರ ದಿನಗಳಲ್ಲೇ ಇದೆ. ತುಂಬ ಆದಷ್ಟು ಬೇಗ ಆ ಒಂದು ಸಿಹಿ ಸುದ್ದಿನ ನಾವು ಕೇಳ್ತೀವಿ. ಇದಕ್ಕಾಗಿ ಈಗಾಗಲೇ ಸಾಕಷ್ಟು ಪ್ರಯತ್ನ ಬಲದಿಂದ ಸಾಗ್ತಾ ಇದೆ. ಅದಕ್ಕಾಗಿ ನಮ್ಮದು ಇನ್ನೊಂದು ಮೊರೆಯನ್ನು ಭಗವಂತನ ಹತ್ರ ಇಡೋಣ, ಭಗವಂತನ ಹತ್ರ ಒಂದು ಪ್ರಾರ್ಥನೆಯನ್ನು ಮಾಡೋಣ. ಅದಕ್ಕೆ ನಾಳೆ ಭಾನುವಾರ ನಂದಿಕೇಶ್ವರನ ಅಂದರೆ ನಂದಿಯಲ್ಲಿರ್ತಕ್ಕಂಥ ಯೋಗನಂದೀಶ್ವರ, ಭೋಗನಂದೀಶ್ವರನ ಸಾನ್ನಿಧ್ಯಕ್ಕೆ ಹೋಗಿ ಅಭಿಷೇಕ ಪೂಜೆಯನ್ನು ಮಾಡಿಸ್ಕೊಂಡು ಬರ್ತೀನಿ. ನಿಮ್ಮೆಲ್ಲರ ಒಂದು ಶ್ರಮಕ್ಕೆ ಸೂಕ್ತವಾದಂತಹ, ಸುಂದರವಾದಂತಹ ಒಳ್ಳೆಯ ಒಂದು ಪರಿಹಾರವನ್ನು ಕೊಡು ಭಗವಂತ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡಲಿಕ್ಕೆ ಹೊರಟಿದ್ದೇನೆ. ಒಳ್ಳೆಯದಾಗಲಿ. ಇನ್ನು ರಾಶಿಫಲವನ್ನು ಶುರು ಮಾಡೋಣ. ಆದರೆ ಅದಕ್ಕೂ ಮುನ್ನ ನವಗ್ರಹಗಳ ಪ್ರಾರ್ಥನೆ ಆಗಬೇಕು. ನಮಃ ಸೂರ್ಯಾಯ ಚಂದ್ರಾಯ ಅಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಾಯಿತು. ಇನ್ನು ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ನಕ್ಷತ್ರಚಾರ ಪ್ರಕಾರ ಮೇಷರಾಶಿಯಲ್ಲಿರ್ತಕ್ಕಂಥವರಿಗೆ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ತಕ್ಕಂತಹ ಕಾಲ. ಇವತ್ತಿನ ದಿವಸ ಮೇಷರಾಶಿಯವರು ತಾವು ಯಾವ ಕೆಲಸ ಕಾರ್ಯಗಳನ್ನು ಅಂದುಕೊಳ್ತಿರೋ, ಯಾವುದನ್ನು ಸಮಾಧಾನ ರೀತಿ ಹೀಗೆ ಮಾಡಿದ್ರೆ ಚೆನ್ನ, ಅಥವಾ ನಾನು ಇರ್ತಕ್ಕಂಥ ರೀತಿಯನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ಚೆನ್ನ, ಅಥವಾ ನಮ್ಮ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾಯಿಸ್ಕೊಳ್ಬೇಕಾಗಿರ್ತಕ್ಕಂಥ ಶೈಲಿಗಳನ್ನು ಬದಲಾಯಿಸಿದರೆ ಮತ್ತಷ್ಟು ಅಭಿವೃದ್ಧಿ ಅಂತ ನಿಮ್ಮ ಸ್ವಂತ ಬುದ್ಧಿಗೆ, ನಿಮ್ಮ ಸ್ವಂತ ಜ್ಞಾನಕ್ಕೆ ಬರ್ತಕ್ಕಂಥದ್ದನ್ನು ಮಾತ್ರ, ಮತ್ತೊಬ್ಬರ ಮಾರ್ಗದರ್ಶನದಂತೆ ನೀವು ನಡೆಯುವಂಥವರಲ್ಲ, ನಡೆಯಲೂಬಾರದು. ನಿಮ್ಮ ಸ್ವಬುದ್ಧಿಯಿಂದ ನಿಮ್ಮ ಅಭ್ಯಾಸ ಕ್ರಮವನ್ನು, ವಿದ್ಯಾರ್ಥಿಗಳಾದರೆ ಅಭ್ಯಾಸ ಕ್ರಮ, ಉದ್ಯೋಗ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥವರಾದರೆ ನಿಮ್ಮ ಕೈ ಕೆಲಸ, ನಿಮ್ಮಲ್ಲಿರ್ತಕ್ಕಂಥ ಜ್ಞಾನದಿಂದ ಒಳ್ಳೆಯ ಕೆಲಸವನ್ನು ಮಾಡಿ ಒಳ್ಳೆಯ ಯಶಸ್ಸನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕೂ ಸಹಿತ ಇವತ್ತು ಮೇಷರಾಶಿಯವರಿಗೆ ಸಾಕಷ್ಟು ವಿಶೇಷತೆ ಇದೆ. ಆದರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಒಂದು ಬೇವಿನ ವೃಕ್ಷಕ್ಕೆ 11 ನಮಸ್ಕಾರ ಮಾಡಿ, ಒಂದೆರಡು ಬೇವಿನ ಎಲೆಯನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡು ನಂತರ ಆಚೆ ಹೊರಡಿ. ಆಗ ಮತ್ತಷ್ಟು ಅಭಿವೃದ್ಧಿನ ಕಾಣ್ತೀರಿ, ಒಳ್ಳೆಯ ಯಶಸ್ಸಿನ ಫಲವನ್ನು ಸಿದ್ಧಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಬನ್ನಿ ವೀಕ್ಷಕರೇ, ಈಗ ರಾಶಿ ಫಲಗಳನ್ನು ಮತ್ತೆ ಮುಂದುವರಿಸೋಣ. ಗುರುಜಿ, ವೃಷಭ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಂದಗತಿಯಲ್ಲಿದೆ. ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ಹೊರಟರು ನೆಮ್ಮದಿ ಇಲ್ಲದಂಥ ಪರಿಸ್ಥಿತಿ. ಸಣ್ಣ ಪುಟ್ಟ ಮಕ್ಕಳಿಗಂತೂ ಉತ್ಸಾಹವೂ ಇಲ್ಲ, ಹುಮ್ಮಸ್ಸೂ ಇಲ್ಲ. ಇವತ್ತು ಶಾಲೆ ಕೆಲವು ಎಲ್ಲರಿಗೂ ರಜಾ ಇದೆ, ಆದರೂ ಮನಸ್ಸಲ್ಲಿ ಸಾಕಷ್ಟು ಸಂತೋಷ ಇರಬಹುದಾಗಿತ್ತು. ಯಾಕೆಂದರೆ ಮಕ್ಕಳಿಗೆ ಶಾಲೆ ಇಲ್ಲ ಅಂದರೆ ಸಾಕು, ಎಲ್ಲಿಲ್ಲದಷ್ಟು ಆನಂದ. ಆದರೆ ಇವತ್ತಿನ ದಿವಸ ವೃಷಭ ರಾಶಿಯವರಿಗೆ ಒಂದಿಷ್ಟು ಮನಸ್ಸಿಗೆ ಏನೋ ಬಾಧೆ, ನೆಮ್ಮದಿ ಇಲ್ಲದ್ದು, ಕೆಲವು ಜನಕ್ಕೆ ಆರೋಗ್ಯ ಸರಿ ಇಲ್ಲದಿದ್ದು, ಕೋಲ್ಡ್ ಎಫೆಕ್ಟ್ ಆಗಿರ್ತಕ್ಕಂಥದ್ದು. ಅದರಲ್ಲೂ ಬೆಂಗಳೂರಿನ ವಾತಾವರಣ ಇವತ್ತು ಊಟಿಗಿನ್ನ ಬಹಳ ಜೋರಾಗಿದೆ, ಬಹಳ ತಂಪಿಂದ ಕೂಡಿರ್ತಕ್ಕಂಥದ್ದು. ಬೆಳಗ್ಗೆನೇ ಜಡಿ ಮಳೆ, ಭಾಳ ಆನಂದವಾಗಿದೆ. ಕೆಲವೊಬ್ಬರಿಗೆ ಹಿತ ಅನಿಸಿದ್ರೆ, ಇನ್ನು ಕೆಲವೊಬ್ಬರಿಗೆ ಮನೇಲಿದ್ದರೆ ಸಾಕಪ್ಪ, ಇನ್ನು ಕೆಲವೊಬ್ಬರಿಗೆ ಕೆಲಸ ಕಾರ್ಯ ಇದೆ, ಏನಾರು ಒಂದಿಷ್ಟು ಬಿಸಿ ಪದಾರ್ಥ ಮಾಡ್ಕೊಂಡು ಊಟ ಮಾಡೋಣ ಅನ್ನೋ ಆಸೆ. ಏನೇ ಆದರೂ ವೃಷಭ ರಾಶಿಯವರ ಮನಸ್ಥಿತಿ ಚಂಚಲತೆಯಿಂದ ಕೂಡಿದೆ. ಇಂತಹ ಪರಿಸ್ಥಿತಿ ಇರೋದ್ರಿಂದ ವೃಷಭ ರಾಶಿಯವರು ನೀವು ಮಾಡಬೇಕಾದ್ದಾದ್ರೂ ಏನು, ನಿಮ್ಮ ಮನೆಯಲ್ಲಿ ಬೆಳಗ್ಗೆ ಮನೆಯಿಂದ ಆಚೆ ಹೊರಡುವಕ್ಕೆ ಮುನ್ನ ಒಂದು ಚಿಟಿಕೆಯಷ್ಟು ಹೆಸರುಬೇಳೆ ಅಥವಾ ಹೆಸರು ಕಾಳು ತೆಗೆದುಕೊಂಡು ಪ್ರಾರ್ಥನೆ ಮಾಡಿ ಉತ್ತರಾಭಿಮುಖವಾಗಿ ನಿಂತು ಇವತ್ತು ದಿವಸ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ. ಹೆಸರು ಕಾಳು ಅಥವಾ ಹೆಸರು ಬೇಳೆಯನ್ನು ಒಂದು ಚಿಟಿಕೆ ನಿಮ್ಮ ಕೈಯಲ್ಲಿಟ್ಕೋಬೇಕು, ಉತ್ತರಾಭಿಮುಖವಾಗಿ ನಿಂತ್ಕೋಬೇಕು, ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಆದ ನಂತರ ಅದನ್ನು ನೀರಿಗೆ ಹಾಕಿ, ಹಸಿರು ಗಿಡದ ಮೇಲೆ ಹಾಕ್ತಕ್ಕಂಥದ್ದಲ್ಲ, ನೀರಿಗೆ ಹಾಕಿ ನಂತರ ನಿಮ್ಮ ಕೆಲಸ ಕಾರ್ಯಗಳಿಗೆ ಆಚೆ ಹೊರಡತಕ್ಕಂಥದ್ದು. ಜೊತೆಗೆ ಆಚೆ ಹೊರಟರು ಸಹಿತ ಇವತ್ತು ಸಂಜಾ ಕಾಲದಲ್ಲಿ, ಸೂರ್ಯಾಸ್ತಮ ಕಾಲದಲ್ಲಿ ವೃಷಭ ರಾಶಿಯವರು ತಪ್ಪದಿರ
ಹನುಮನ ಪ್ರಾರ್ಥನೆ ಮಾಡಿ. ಹನುಮನ ಪ್ರಾರ್ಥನೆ ಮಾಡೋದ್ರಿಂದ ಇರ್ತಕ್ಕಂಥ ಸಂಕಷ್ಟಗಳು ದೂರ ಆಗುತ್ತೆ, ಮನಸ್ಸಿಗೆ ಒಂದಿಷ್ಟು ಶಾಂತಿ ನೆಮ್ಮದಿ ಸಿಗುತ್ತೆ. ಹಾಗೆ ಯಾರಾದರೂ ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದರೂ ಒಂದಿಷ್ಟು ತಿನ್ನಲಿಕ್ಕೆ ಒಂಚೂರು ಪದಾರ್ಥವನ್ನು ಕೊಡೋದ್ರಿಂದಲೂ ಒಂದಿಷ್ಟು ನೆಮ್ಮದಿ ಕಾಣಬಹುದು. ವೃಷಭ ರಾಶಿಯವರು ಇವತ್ತು ಸ್ವಲ್ಪ ಎಚ್ಚರಿಕೆಯ ನಡೆದರೆ ಇವತ್ತು ಇವತ್ತು ಇರತಕ್ಕಂಥ ದೋಷಗಳಿಂದ ಮುಕ್ತರಾಗಬಹುದು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರುವಿನ ಆಸ್ಥಾನ ಬಹಳ ವಿಶೇಷವಾಗಿದೆ. ಆರ್ಥಿಕ ಪರಿಸ್ಥಿತಿಯಲ್ಲೇನೋ ಸುಧಾರಣೆ ಕಾಣ್ತೀರಿ. ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಇವತ್ತು ದುರ್ಗಾ ಪರಮೇಶ್ವರಿನ ಪ್ರಾರ್ಥನೆ ಮಾಡಿ. ಜೊತೆಗೆ ಸಾಧ್ಯವಾದರೆ ಯಾವುದಾದ್ರೂ ಒಂದು ಶಕ್ತಿ ದೇವಸ್ಥಾನಕ್ಕೆ, ದೇವಿಯ ಆಲಯಕ್ಕೆ ಹೊರಟು ಅಲ್ಲಿ ಬೆಲ್ಲದ ಪುಡಿಯನ್ನು ತೆಗೆದುಕೊಂಡೋಗಿ ತಾಯಿಗೆ ನೈವೇದ್ಯ ಮಾಡಿಸಿ ಆ ಬೆಲ್ಲದ ಪುಡಿನೇ 4-6 ಜನಕ್ಕೆ ಹಂಚಿ. ಒಂದಚ್ಚು ಬೆಲ್ಲ ತೆಗೆದುಕೊಂಡು ಕುಟ್ಟಿ ಪುಡಿ ಮಾಡಿ ಅದನ್ನು ಮಕ್ಕಳಿಗೆ ಹಂಚೋದು, ಹಿರಿಯರಿಗೆ ಹಂಚುವಂಥದ್ದು ಮಾಡಿದ್ರೆ ಖಂಡಿತ ಇವತ್ತು ನಿಮ್ಮೊಳಗಿರ್ತಕ್ಕಂಥ ದೋಷಗಳಿಂದ ಮುಕ್ತರಾಗ್ತೀರಿ. ಕಾರಣ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಆರೋಗ್ಯದಲ್ಲೂ ಸ್ವಲ್ಪ ತೊಂದರೆ ಇದೆ, ಮನಸ್ಸಿಗೂ ಸ್ವಲ್ಪ ಆಯಾಸ ಜಾಸ್ತಿ ಇದೆ. ನಿಮ್ಮೊಳಗಿರ್ತಕ್ಕಂಥ ಸಮಸ್ಯೆಗಳಿಗೆ ಅದಕ್ಕೆ ಸೂಕ್ತ ಪರಿಹಾರ ಸಿಗಬೇಕಾದ್ರೆ ಒಂದು ಬೆಲ್ಲದಚ್ಚನ್ನು ದೇವಿ ಆಲಯದಲ್ಲಿ ದೇವರು ನೈವೇದ್ಯ ಮಾಡಿಸಿ ಆ ನೈವೇದ್ಯವಾದಂತಹ ಪ್ರಸಾದವನ್ನು 4-6 ಜನಕ್ಕೆ ಹಂಚೋದ್ರಿಂದ ಸ್ವಲ್ಪ ಮಟ್ಟಿಗೆ ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ಅದರ ಜೊತೆಗೆ ನೀವು ಮಾಡಬೇಕಾದ್ದು, ಮಿಥುನ ರಾಶಿಯವರು ಸಾಯಂಕಾಲ ಅಂದರೆ ಸೂರ್ಯಾಸ್ತಮ ಕಾಲದಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಇನ್ಯಾವುದಾದ್ರು ಒಂದು ದೇವಾಲಯ ಅಥವಾ ಯಾರಾದರೂ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ಒಂದಷ್ಟು ವಿಳೆದೆಲೆ ಅಡಿಕೆಯನ್ನು ಕೊಡಿಸಿ. ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ಎಲೆ ಅಡಿಕೆ ಹಾಕ್ಕೊಳ್ಳೋವಂಥವ್ರಿಗೆ, ಎಲೆ ಅಡಿಕೆ ಹಾಕ್ಕೊಳ್ತಿದ್ದವ್ರಿಗೆ ಎಲೆ ಅಡಿಕೆ ತೆಗೆದುಕೊಂಡು ಕೊಟ್ಟರೆ ಅವ್ರು ಏನು ಮಾಡಬೇಕು? ಎಲೆ ಅಡಿಕೆಯನ್ನು ಹಾಕ್ಕೊಳ್ಳೋವಂಥವ್ರು, ಎಲೆ ಅಡಿಕೆಯನ್ನು ಹಾಕ್ಕೊಳ್ಳೋವಂಥವ್ರಿಗೆ ಎಲೆ ಅಡಿಕೆಯನ್ನು ದಾನವಾಗಿ ನೀವು ಕೊಟ್ಟಿದ್ದೇ ಆದರೆ ಯಶಸ್ಸಿನ ಫಲ ನಿಮ್ಮದಾಗುತ್ತೆ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ಕೆಲಸಗಳನ್ನು ಬಹಳಷ್ಟು ಸಿದ್ಧಿಸ್ಕೊಳ್ತೀರಿ. ಒಳ್ಳೆಯ ಫಲವನ್ನು ಕಾಣ್ತೀರಿ. ಒಳ್ಳೆಯ ಮನಸ್ಥಿತಿಯಿಂದ ಬೇಕಾದಷ್ಟು ಒಳ್ಳೆ ಕೆಲಸಗಳ ಬಗ್ಗೆ ಚಿಂತಿಸ್ತೀರಿ. ಹಾಗೆ ನೂತನವಾಗಿ ನೀವು ಆರಂಭ ಮಾಡಬೇಕಾಗಿರ್ತಕ್ಕಂತಹ ಕೆಲಸಗಳ ಕಡೆ ಸಾಕಷ್ಟು ಗಮನ ಹರಿಸ್ತಿರ್ತೀರಿ. ಜೊತೆಗೆ ಸುವರ್ಣವನ್ನು ಅಂದರೆ ಬಂಗಾರವನ್ನು ಖರೀದಿ ಮಾಡತಕ್ಕಂಥದ್ದು ಅಥವಾ ಬಂಗಾರವನ್ನು ಇರ್ತಕ್ಕಂತಹ ಬಂಗಾರಕ್ಕೆ ಮತ್ತಷ್ಟು ಅಲಂಕಾರಕ್ಕೆ ಬೇಕಾದಂಥ ರೀತಿ ಅದನ್ನು ನೀವು ಉಪಯೋಗಿಸ್ತಕ್ಕಂಥದ್ದು ಅಥವಾ ಹೊಸದಾಗಿ ನೀವು ಮಾಡಬೇಕಾಗಿರ್ತಕ್ಕಂತಹ ಕೆಲಸ ಕಾರ್ಯಗಳಿಗೆ ಅದನ್ನು ಬಂಗಾರದಷ್ಟು ಒಳ್ಳೆಯ ಮನಸ್ಸಿನಿಂದ ಅದನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಒಂದು ವಿಶೇಷತೆ ಸಹಿತ ಇವತ್ತು ನಿಮ್ಮ ಫಲದಲ್ಲಿದೆ. ಕರ್ಕಾಟಕ ರಾಶಿಯವರು ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆ ತನಕ ಅಂತಲೂ ಮಧ್ಯಾಹ್ನದ ಇನ್ನಷ್ಟು ವಿಶೇಷವಾಗಿರ್ತಕ್ಕಂಥ ಶುಭ ದಿನ. ಇವತ್ತು ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕಿದ್ರು, ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ನಿಮ್ಮ ಗಮನ ಕೊಟ್ಟರು, ವಿದ್ಯಾರ್ಥಿಗಳಿಂದ ಮೊದಲುಕೊಂಡು ವಯೋವೃದ್ಧರ ತನಕ ಪ್ರತಿಯೊಬ್ಬರಿಗೂ ಸಹಿತ ಯಶಸ್ಸನ್ನು ತಂದುಕೊಡ್ತಕ್ಕಂಥ ಒಂದು ವಿಶೇಷವಾದಂಥ ದಿನ ಇವತ್ತಿನ ದಿನ. ಆದರೆ ಇವತ್ತು ನೀವು ಮಾಡಬೇಕಾದ್ದು ಮಹಾಲಕ್ಷ್ಮಿಯ ಪ್ರಾರ್ಥನೆ ಮಾಡಿ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಈ ಪ್ರಕಾರವಾಗಿ ಲಕ್ಷ್ಮಿಯ ಆರಾಧನೆ ಮಾಡಿ ಲಕ್ಷ್ಮಿಯ ಸ್ವರೂಪವಾಗಿರ್ತಕ್ಕಂತಹ ಒಂದು ದೀಪಕ್ಕೆ ನಮಸ್ಕಾರ ಮಾಡಿಕೊಂಡು ಮನೆಯಿಂದ ಆಚೆ ಹೊರಡೋದ್ರಿಂದ ಯಶಸ್ಸಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಂದರೆ ದೀಪ ಹಚ್ಚಿರ್ತಕ್ಕಂತಹ ದೀಪದ ಕಂಬಕ್ಕೆ ಅದಕ್ಕೆ 3 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಉಳಿದಂಥ ರಾಶಿಗಳನ್ನು ಮುಂದೆ ನೋಡ್ತಾ ಹೋಗೋಣ. ಗುರುಜಿ, ಸಿಂಹ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ತಕ್ಕಂಥ ಶುಕ್ರ ಅನುಗ್ರಹವೂ ಇದೆ. ಶುಕ್ರ ಅನುಗ್ರಹ ಇದ್ದಾಗ ಮುಖದ ವರ್ಚಸ್ಸು, ತೇಜಸ್ಸು ಇದೆಲ್ಲ ಬಹಳ ವಿಶೇಷವಾಗಿರುತ್ತೆ. ಯಾರಿಗೆ ಶುಕ್ರ ವಿಶೇಷವಾಗಿ ಕಂಡುಬಿಡ್ತಾನೋ, ಶುಕ್ರನ ಆಶೀರ್ವಾದ, ಶುಕ್ರನ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ದಶಾಭುಕ್ತಿನಲ್ಲಿ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸ್ಕೊಳ್ತಕ್ಕಂಥ, ನೀವು ಅಂದುಕೊಂಡ ಕೆಲಸಗಳನ್ನು ಶೀಘ್ರವಾಗಿ ಕೈಗೊಳ್ಳತಕ್ಕಂಥ ಒಂದು ವಿಶೇಷತೆ ಇರುತ್ತೆ. ಆದರೆ ಇವತ್ತು ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆ ಬೇಕು. ಸಿಂಹರಾಶಿಯವರು ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಏನಾದರೂ ಕೆಲಸ ಕಾರ್ಯಗಳು ಮಾಡ್ತಿದ್ರೆ, ಅಂದರೆ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಇವತ್ತು ಸ್ವಲ್ಪ ಹಣಕಾಸಿನ ಬಗ್ಗೆ ಸ್ವಲ್ಪ ಜೋಪಾನ ಮಾಡ್ತಕ್ಕಂಥ ಕೆಲಸಗಳು ಯಾವುದೇ ಇದ್ದರೂ ಅದನ್ನು ಸಮಾಧಾನ ರೀತಿ ತೆಗೆದುಕೊಂಡು ಹೋಗಬೇಕು. ಜೊತೆಗೆ ಇವತ್ತಿನ ದಿವಸ ನೀವು ಮಾಡ್ತಕ್ಕಂಥ ಯಾವುದೇ ಒಂದು ಕೆಲಸಕ್ಕಾದರೂ ಒಂದಿಷ್ಟು ಅಭಿವೃದ್ಧಿನ ಕಾಣಬೇಕಾದ್ರೆ ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ಯಾವುದಾದ್ರು ಒಂದು ಶಿವಾಲಯಕ್ಕೆ ಹೋಗಿ ಶಿವನಿಗೆ ಒಂದಿಷ್ಟು ಆಪ್ಯ ಅಂದರೆ ಹಾಲನ್ನು ಕೊಟ್ಟು ಬರ್ತಕ್ಕಂಥದ್ದು ಬಹಳ ವಿಶೇಷ. ಸಿಂಹರಾಶಿಯವರು ಶಿವಾಲಯಕ್ಕೆ ಹೊರಡತಕ್ಕಂಥದ್ದು, ಹಾಲನ್ನು ಕೊಟ್ಟು ಪ್ರಾರ್ಥನೆ ಮಾಡಿ ಬಂದರೆ ಮತ್ತಷ್ಟು ದಾರಿದೀಪ ವಿಶೇಷವಾದಂಥ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಸಿಂಹರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರು ಓದೋದ್ರ ಕಡೆ ಸಾಕಷ್ಟು ಗಮನ ಕೊಡಬೇಕು. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಸಾಕಷ್ಟು ಅಡುಕು ತೊಡಕುಗಳು ನೋಡ್ತಾ ಇದ್ದೀರಿ. ಇವತ್ತು ಮನಸ್ಸಿಗೆ ಸಮಾಧಾನ ಇಲ್ಲದಂಥ ರೀತಿಯಲ್ಲಿದ್ದೀರಿ. ವಿದ್ಯಾಭ್ಯಾಸದಲ್ಲಿ ಭಾಳ ಒಂದು ಹೆಜ್ಜೆ ಹಿಂದೆ ಇದ್ದೀರಿ ವಿನಃ ಲಾಭ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಅಂದರೆ ನಿಮ್ಮ ಮನಸ್ಸಿಗೆ ಅರ್ಥ ಆಗ್ತಾ ಇದೆ ನಾನು ಓದ್ತಾ ಇರ್ತಕ್ಕಂಥದ್ದು ಸರಿ ಇಲ್ಲ ಅಂತ. ಆದರೂ ಮಂಡಧೈರ್ಯದಿಂದ ಓಡಾಡ್ತಾ ಇದ್ದೀರಿ.
ಇದು ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಎಕ್ಸಾಮ್ಸ್ ತುಂಬ ಹತ್ತಿರ ಇದೆ. ಧೈರ್ಯದಿಂದ ಸಾಧ್ಯವಾದಷ್ಟು ಎಲ್ಲ ಸಮಯದಲ್ಲೂ ಜಯ ನಿಮ್ಮ ಕಡೆನೇ ಇರೋದಿಲ್ಲ. ನೀವು ಎಷ್ಟು ಶ್ರಮ ಪಟ್ಟಿರ್ತೀರೋ ಅಷ್ಟಕ್ಕೆ ಪ್ರತಿಫಲ ಇರುತ್ತೆ. ಅದರಿಂದ ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ಸಿಂಹರಾಶಿಯವರು ಒಳ್ಳೆ ಫಲವನ್ನು ಸಿದ್ಧಪಡಿಸ್ಕೊಳ್ಳಿ. ಹಾಗೆ ಕೆಲಸ ಕಾರ್ಯಗಳಿಗೆ ಹುಡುಕಾಡ್ತಾ ಇರ್ತಕ್ಕಂಥವ್ರು ಸಾಕಷ್ಟು ದಿನಗಳಿಂದ ಕೆಲಸಕ್ಕಾಗಿ ಆಚೆ ಓಡಾಡ್ತಾ ಇದ್ದೀರಿ. ಆದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಸಾಕಷ್ಟು ಅನುಕೂಲ ಇರತಕ್ಕಂಥ ಒಂದು ವಿಶೇಷತೆ ಕಂಡು ಬರ್ತಿದೆ. ಸಿಂಹರಾಶಿಯವರು ಇವತ್ತಿನಿಂದ ಅಂದರೆ ಶುಕ್ರವಾರ ಪಂಚಮಿ ಇವತ್ತಿನ ಶುಭ ಮುಹೂರ್ತದಿಂದ 11 ದಿನ ಮುಂದಿನ 11 ದಿನವೂ ಸಹಿತ ತಪ್ಪದಿರ ಯಾವುದಾದ್ರು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಬರ್ತಾ ಇರಿ. ಆದಷ್ಟು ಶೀಘ್ರವಾಗಿ ಒಳ್ಳೆ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ಫಲದಲ್ಲಿ ಕನ್ಯಾ ರಾಶಿಯವರಿಗೆ ಚಂದ್ರ ಮತ್ತು ಗುರುವಿನ ಅನುಗ್ರಹ ಇದ್ದು ಮನಸ್ಸನ್ನು ಶಾಂತಿಯುತವಾಗೂ ನೆಮ್ಮದಿಯಾಗಿ ಇಟ್ಕೊಂಡಿರ್ತಕ್ಕಂಥ ದಿನ. ಕೆಲವೊಬ್ಬರು ಭೂಮಿಯಿಂದ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಇನ್ನು ಕೆಲವಷ್ಟು ಜನ ನೀವು ಬೆಳೆದಂಥ ಬೆಳೆ ಆಗಿರಬಹುದು ಅಥವಾ ನೀವು ಮಾಡ್ತಾ ಇರ್ತಕ್ಕಂತಹ ಕೈಂಕರ್ಯದಲ್ಲಿ ಒಂದಿಷ್ಟು ಬೆಳಕು ಕಾಣುವಂತಹ ಶುಭ ದಿನ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸ ಇದೆ. ಹಾಗಾಗಿ ಯಾರೊಬ್ಬರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇದೆಯೋ ಅವರು ಆರೋಗ್ಯ ಚೇತರಿಕೆಗೋಸ್ಕರ ಧನ್ವಂತರಿ ಮಹಾವಿಷ್ಣುನ ಪ್ರಾರ್ಥನೆ ಮಾಡಿ. ಧನ್ವಂತರಿ ಮಹಾವಿಷ್ಣು ಪ್ರಾರ್ಥನೆ ಮಾಡಬೇಕಾದ್ರೆ ಒಂದಷ್ಟು ಶ್ವೇತ ಪುಷ್ಪಗಳು ಜೊತೆಗೆ ಒಂದಿಷ್ಟು ಬಿಲ್ವಪತ್ರೆ ಮತ್ತೆ ಒಂದಷ್ಟು ಪತ್ರೆಗಳು ಅಂದರೆ ತುಳಸಿ ಪತ್ರೆಯನ್ನ ಇದನ್ನ ದೇವಸ್ಥಾನದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡಿ ಬನ್ನಿ. ಆಗ ಸ್ವಲ್ಪ ಮಟ್ಟಿಗೆ ಆರೋಗ್ಯ ಮನಸ್ಸಿಗೆ ಶಾಂತಿ ಖಂಡಿತ ನಿಮ್ಮದಾಗುತ್ತೆ. ಹಾಗೆ ಸಾಧ್ಯವಾದರೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಒಂದಿಷ್ಟು ಶ್ವೇತ ವಸ್ತ್ರವನ್ನು ಅಂದರೆ ಒಂದು ಅಂಗೈಯಗಲ ಕರ್ಚೀಫು ಅಥವಾ ಒಂದು ಟವಲ್ಲು ಒಂದು ಪಂಚೆ ಅಥವಾ ನೀವೊಂದು ಸೀರೆ ಏನು ನಿಮಗೆ ದೇವ್ರ ಶಕ್ತಿ ಕೊಟ್ಟಿರ್ತಾನೋ ಅದು ಆದಷ್ಟು ಶ್ವೇತವರ್ಣವಾಗಿರಬೇಕು, ಬಿಳಿಯ ವಸ್ತ್ರವಾಗಿರಬೇಕು. ಇಂತಹದ್ದನ್ನು ಮನೆಯಲ್ಲಿ ಪೂಜೆ ಮಾಡಿ ನಿಮ್ಮ ಕರದಿಂದ ಮತ್ತೊಬ್ಬರಿಗೆ ದಾನವಾಗಿ ಕೊಡಿ. ಆಗ ಮನಸ್ಸಿಗೆ ಶಾಂತಿ ನೆಮ್ಮದಿನ ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಸಿಕೊಂಡು ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸಬಹುದು. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ತುಲಾರಾಶಿಯವರಿಗೆ ಇವತ್ತು ಬಹಳ ಒಳ್ಳೆಯ ದಿನ. ಶುಕ್ರ ಚೆನ್ನಾಗಿರೋದ್ರಿಂದ ಶುಕ್ರನ ವರ್ಚಸ್ಸು ತೇಜಸ್ಸು ಹಾಗೇ ಇದೆ. ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಸಹಿತ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಮನಸಾ ಇಚ್ಛೆ ನೀವು ಅಂದುಕೊಂಡಂತಹ ನಿಮ್ಮ ಕೆಲಸಗಳನ್ನು ನೀವು ಏನು ಮಾಡಬೇಕು, ಯಾವ ಪ್ರಕಾರವಾದಂಥ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತಿರ್ದಿರೋ ಖಂಡಿತ ಕಾರ್ಯಸಿದ್ಧಿ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ನಿಮ್ಮ ವ್ರತಾನುಷ್ಠಾನದಲ್ಲಿ ನೀವು ಮಾಡತಕ್ಕಂತಹ ಯಾವುದೇ ಪೂಜಾನುಷ್ಠಾನ ಇರ್ಬೋದು, ಯಾವುದೇ ವ್ರತಕಥೆಗಳಿರ್ಬೋದು, ಅಥವಾ ನಿಮ್ಮ ಕೈಂಕರ್ಯದಲ್ಲಿ ಉದ್ಯೋಗದ ನೀವೇನು ಮಾಡ್ತಿದ್ದೀರೋ ಕಾಯಕವೇ ಕೈಲಾಸ, ನೀವು ಯಾವ ಒಂದು ಕೆಲಸವನ್ನು ಮಾಡ್ತಿದ್ದೀರೋ ಅದನ್ನೇ ದೇವರು ದೇವಸ್ಥಾನ ಅಂತೇಳಿ ಪೂಜಿಸಿದ್ರು ಇವತ್ತು ಲಾಭವನ್ನೇ ಕಾಣ್ತೀರಿ. ಇವತ್ತು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಒಂದು ಚಿಟಿಕೆ ತೊಗರಿಬೇಳೆ, ಒಂದು ಚಿಟಿಕೆಯಷ್ಟು ಅಕ್ಕಿ ತೊಗರಿಬೇಳೆ ಎರಡೂ ಏಕಕಾಲದಲ್ಲಿ ತೆಗೆದುಕೊಂಡು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಅದನ್ನು ಪೂರ್ವಾಭಿಮುಖವಾಗಿ ನಿಂತು ಹಸರು ಗಿಡದ ಮೇಲೆ ಹಾಕಿ ನಂತರ ಆಚೆ ಕೊಡೋದ್ರಿಂದ ತುಲಾರಾಶಿಯವರಿಗೆ ಸಾಕಷ್ಟು ಯಶಸ್ಸಿದೆ, ಒಳ್ಳೆಯ ಫಲಗಳಿದೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿದೆ. ಆದರೆ ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ. ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ದುಃಖ, ಮನಸ್ಸಲ್ಲಿರ್ತಕ್ಕಂಥ ಆಲೋಚನೆ, ಆ ಚಿಂತೆಯನ್ನು ಸಮಂಜಸವಾದಂಥ ರೀತಿ ಹೇಗೆ ಸರಿಪಡಿಸ್ಕೋಬೇಕು, ಯಾವ ಪ್ರಕಾರವಾದಂಥ ಅನುಷ್ಠಾನವನ್ನು ಮಾಡಬೇಕು, ಯಾವ ಅನುಷ್ಠಾನ ಮಾಡಿದ್ರೆ ಏನೆಲ್ಲ ಕಾರ್ಯಸಿದ್ಧಿ ಎಂಬತಕ್ಕಂಥದ್ದನ್ನು ದುಡುಕಿ ನಿಮಗೆ ನೀವು ತೀರ್ಮಾನ ತಂದುಕೊಳ್ಳೋದಕ್ಕಿಂತ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಅಥವಾ ನಿಮ್ಮ ಆತ್ಮೀಯರು, ನಿಮ್ಮ ಬಂಧುವರ್ಗ ಇಂತಹವ್ರ ಹತ್ರ ಒಂದು ಒಳ್ಳೆ ಸಲಹೆ ತೆಗೆದುಕೊಳ್ತಕ್ಕಂಥದ್ದು ಭಾಳ ಸೂಕ್ತ. ಹಾಗೆ ದೂರಭಾರ ಪ್ರಯಾಣದ ಬಗ್ಗೆ ನಿಮ್ಮ ಚಿಂತನೆ ಇದ್ದರೆ ದಯವಿಟ್ಟು ಇವತ್ತು ಪ್ರಯಾಣ ಮಾಡ್ತಕ್ಕಂಥದ್ದು ಸಮಂಜಸವಲ್ಲ. ವೃಶ್ಚಿಕ ರಾಶಿಯವರು ಸಾಧ್ಯವಾದಷ್ಟು ಸ್ವಲ್ಪ ಎಚ್ಚರಿಕೆ ಇರಲಿ. ಹಾಗೆ ನೀವೆಲ್ಲೇ ದೂರಭಾರ ಹೋಗಬೇಕಾದ್ರೂ ಮತ್ತೋರ್ವ ವ್ಯಕ್ತಿಯ ಸಹಾಯವನ್ನು ತೆಗೆದುಕೊಳ್ಳಿ. ಒಬ್ಬರೇ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದು ಸಮಂಜಸ ಅಲ್ಲ. ಸ್ವಲ್ಪ ದಾನ ಧರ್ಮ ಮಾಡ್ತಕ್ಕಂಥದ್ರಲ್ಲಿ ಒಂದು ಹೆಜ್ಜೆ ಮುಂದೆ ಇರಬೇಕು. ನೀವು ಕನಿಷ್ಠ ಪಕ್ಷ ಏನೂ ಇಲ್ಲ ಅಂದ್ರೂ ಮನೆಯಲ್ಲಿ ಇರ್ತಕ್ಕಂಥ ನಿಮಗೆ ನೀವು ತೆಗೆದುಕೊಳ್ತಕ್ಕಂಥ ಆಹಾರ ಅಂದರೆ ನೀವು ನಿಮ್ಮ ಆಹಾರಕ್ಕಾಗಿ ನಿಮಗೆ ದೇವರು ಕೊಟ್ಟಂಥದ್ದು ಏನಿರುತ್ತೆ ಅದರಲ್ಲೇ ಒಂದು ಸ್ವಲ್ಪ ಶ್ವಾನಗಳಿಗಾಗಲಿ ಅಥವಾ ಸಣ್ಣ ಪುಟ್ಟ ಮಕ್ಕಳಿಗಾಗಲಿ ಒಂದು ತುತ್ತನ್ನು ಹಂಚಿ ತಿಂದರೆ ಇವತ್ತು ವೃಶ್ಚಿಕ ರಾಶಿಯವರಿಗೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಪಡಿಸ್ಕೋಬಹುದು. ಹಾಗೆ ವೃಶ್ಚಿಕ ರಾಶಿಯವರು ಅದರಲ್ಲೂ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಸೊಂಟ ನೋವಾಗಲಿ ಅಥವಾ ಮೊಣಕಾಲು ನೋವಾಗಲಿ ಇದು ಕಂಡು ಬರುವಂಥ ಸಾಂದ್ರತೆ ಸಾಕಷ್ಟು ಇರುತ್ತೆ. ಸೊಂಟ ಅಥವಾ ಮೊಣಕಾಲು ನೋವು ಬಂದಾಗ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆಯ ಸುತ್ತಮುತ್ತ ಇರತಕ್ಕಂಥ ಮಾರುತಾತ್ಮಜ ಪ್ರಸನ್ನ ಆಂಜನೇಯ ಸ್ವಾಮಿ ಆಲಯ ಅಂದರೆ ಹನುಮನ ಮಂದಿರಕ್ಕೆ ಹೋಗಿ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡೋದ್ರಿಂದ ವೃಶ್ಚಿಕ ರಾಶಿಯವರ ಆರೋಗ್ಯ ಸ್ಥಿತಿ ಮತ್ತಷ್ಟು ಅಭಿವೃದ್ಧಿನ ಕಾಣಿಸ್ಬೋದು. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಧನುರಾಶಿಯವರಿಗೆ ಇವತ್ತು ವರ್ಚಸ್ಸಿದೆ, ತೇಜಸ್ಸಿದೆ, ಅಂದುಕೊಂಡಂತಹ ಎಲ್ಲ ಕೆಲಸಗಳನ್ನು ಮಾಡಬೇಕು ಅನ್ನೋ ಆಸೆ ಇದೆಯೇ ವಿನಃ ಆದರೆ ಯಾವುದನ್ನೂ ಸಾಧನೆ ಮಾಡಲಿಕ್ಕಾಗುವುದಿಲ್ಲ. ಕಾರಣ ನಿಮ್ಮ ಹಿಂದೆ ನೀವು ಇರ್ತಕ್ಕಂಥವ್ರು
ನೀವು ಮಾಡ್ತಕ್ಕಂತಹ ಕೆಲಸಗಳ ಹಿಂದೆ ನಿಮಗೇ ಅರಿವಿಲ್ಲದಂತೆ ನಿಮಗೇ ಗೊತ್ತಿಲ್ಲದಂತೆ ಇನ್ನಿನ್ನ 4 ಜನ ಶತ್ರುಗಳು ಇರ್ತಾರೆ. ಸಾಧ್ಯವಾದಷ್ಟು ಧನುರಾಶಿಯಲ್ಲಿರ್ತಕ್ಕಂಥವರು ನೀವು ಹಾಕುವ ಒಂದೊಂದು ಹೆಜ್ಜೆನೂ ಬಹಳ ಜೋಪಾನ, ದುಡುಕಿ ತೀರ್ಮಾನ ತೆಗೆದುಕೊಳ್ಳೋದು ಮತ್ತು ಸಭೆ ಸಮಾರಂಭಗಳಲ್ಲಿ ದುಡುಕಿ ಮಾತಾಡ್ತಕ್ಕಂಥದ್ದು. ಯಾರೊಬ್ಬರ ಹತ್ರ ನೀವೇನು ಮಾತಾಡೋರು ಸಹಿತ ಒಂದು ಮಾತಾಡಿದ್ರೆ ಒಳ್ಳೆಯದು, ಒಂದು ಮಾತಾಡಿದ್ರೆ ಕೆಟ್ಟದ್ದು, ಅಂದರೆ ಸಮಂಜಸವಾಗಿ ಇಲ್ಲದಂತಹ ಕಾಲ. ಈ ಕಾಲದಲ್ಲಿ ಬಹಳ ಎಚ್ಚರಿಕೆಯ ನಡೆಯಬೇಕು. ಧನುರಾಶಿಯಲ್ಲಿರ್ತಕ್ಕಂಥವರು ಯಾರೊಬ್ಬರ ಹತ್ರ ಏನೇ ಮಾತಾಡಬೇಕಾದ್ರೂ ಅವಶ್ಯಕತೆ ಇದ್ದರೆ ಮಾತ್ರ ಮಾತಾಡಿ, ಅವಶ್ಯಕತೆ ಇದ್ದರೆ ಮಾತ್ರ ಮನೆಯಿಂದ ಹೊರಗಡೆ ಬನ್ನಿ. ಇಲ್ಲ ಅಂದರೆ ಇವತ್ತು ಸಾಧ್ಯವಾದಷ್ಟು 4 ಗೋಡೆ ಮಧ್ಯದಲ್ಲಿ ನಿಮ್ಮ ಜೀವನ ಇದ್ರೂ ಬಹಳ ಸೂಕ್ತ. ಕಾರಣ ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆ ತನಕ, 12ರಿಂದ 4 ತನಕ ಯಾವುದೇ ಕೆಲಸ ಕಾರ್ಯ ಮಾಡೋದಕ್ಕೆ ಹೋದ್ರೂ ಅಡ್ಡಿ ಆತಂಕ ಅಂತಕ್ಕಂಥದ್ದು ಸಾಕಷ್ಟು ಕಂಡು ಬರುತ್ತೆ. ಇವತ್ತಿನ ಯೋಗ ಫಲ ಅಷ್ಟು ವಿಶೇಷವಾದ್ದಲ್ಲ. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಸಾಧ್ಯವಾದರೆ 1 ಹಿಡಿಯಷ್ಟು ಗೋಧಿ, 1 ಹಿಡಿಯಷ್ಟು ಗೋಧಿ, 1 ಅಚ್ಚು ಬೆಲ್ಲ, 1 ಹಿಡಿ ಗೋಧಿ, 1 ಅಚ್ಚು ಬೆಲ್ಲವನ್ನು ಮನೆಯಲ್ಲೇ ಇಟ್ಟು ಪೂಜೆ ಮಾಡಿ ಅದನ್ನು ಸೂರ್ಯನಿಗೆ ಅಂತಲೇ ತೆಗೆದಿಟ್ಟು ಅದನ್ನು ಯಾವುದಾದ್ರು ಆದಿತ್ಯಾದಿ ನವಗ್ರಹಗಳ ಆಲಯಕ್ಕೆ ಕೊಟ್ಟು ಬಂದರೆ ಮನಸ್ಸಿಗೆ ಸ್ವಲ್ಪ ಶಾಂತಿ ನೆಮ್ಮದಿನ ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ ವೀಕ್ಷಕರೇ, ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ ಆಗಿದೆ. ನೀವು ಕರೆಗಳನ್ನು ಮಾಡಬಹುದು, ನಿಮ್ಮ ಸಮಸ್ಯೆಗಳನ್ನು ಗುರುಜಿಯವರ ಹತ್ರ ಹೇಳ್ಕೊಳ್ಬಹುದು. ಹಾಗೆಯೇ ಗುರುಜಿಯವರಿಂದ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳನ್ನು ಕೂಡ ಕಂಡುಕೊಳ್ಬಹುದು ಅಂತ ಹೇಳ್ತಾ, ಹಾಗಾದ್ರೆ ಬನ್ನಿ ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ಬನ್ನಿ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರ್ದು ನೋಡೋಣ. ಹಲೋ ಹಲೋ, ಮಾತಾಡಿ. ನಮಸ್ತೆ ಮಾ. ನಮಸ್ತೆ ಮೇಡಮ್ ಅವರೇ. ನಿಮ್ ಹೆಸರು? ಶಾಂತಮ್ಮ ಅಂತ, ಕೆಂಗೇರಿ ಉಪನಗರದಿಂದ ಮಾತಾಡ್ತಾ ಇದ್ದೀನಿ. ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ನಮ್ಮ ಮಗನ ಬಗ್ಗೆ ಮಾತಾಡ್ಬೇಕಾಯ್ತು ಮೇಡಮ್ ಅವರೇ. ಇದಾರಮ್ಮ ನಿಮ್ ಮಗ ಜೊತೆಲಿ? ಇದ್ದಾರೆ ಮೇಡಮ್ ಅವರೇ. ಸರಿ, ಅವ್ರ ಹತ್ರನೇ ಮಾತಾಡ್ಸಿಮ್ಮ. ಮಾತಾಡಿ, ಗುರುಜಿ ಇದ್ದಾರೆ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ ತಾಯಿ. ತುಂಬಾ ದಿವಸದಿಂದ ಟ್ರೈ ಮಾಡ್ತಾ ಇದೆ. ನಮ್ಮ ಮಗನ್ ತುಂಬಾ ಸಮಸ್ಯೆ ಐತ್ರಿ. ಅವನು ಹುಷಾರಿಲ್ದೆ 1.5 ವರ್ಷದಿಂದ ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ಹೋಗ್ಬೇಕು ಅಂದ್ರು ಮನಸ್ಸು ಬರಲ್ಲ. ಹೋದ್ರೆ ಏನಾದ್ರೂ ಒಂದ್ ಹೆಚ್ಚು ಕಮ್ಮಿ ಆಗತ್ರೆ. ಆರೋಗ್ಯ ಸರಿ ಇಲ್ಲ. ಈಗ ಅರ್ಜೆಂಟ್ ಆಗಿ ಆಪರೇಷನ್ ಬರ್ದವ್ರೆ. ಅದನ್ನ ನೀವು ಒಂದ್ ಸ್ವಲ್ಪ ಮಾಡ್ಸಿದ್ರೆ ಒಳ್ಳೇದಾ ಇಲ್ವಾ ಅದೊಂದ್ ಸ್ವಲ್ಪ ಹೇಳ್ಬೇಕು. ಇದರ ಮಗ ಮನೆಯಲ್ಲಿ ಇದ್ದಾರೆ ಗುರುಜಿ. ಏನ್ ಸಮಸ್ಯೆ ತಾಯಿ? ಅವ್ರಿಗೆ ಹಿಪ್ಪು ಜಾಯಿಂಟ್ ತೊಂದ್ರೆ. ಅದಕ್ಕೋಸ್ಕರ ಗುರುಜಿ ನಾನು ಒಂದ್ ಮರ್ತೋಗ್ಬಿಟ್ಟಿದೆ. ನನ್ನ ಸಮಸ್ಯೆನೇ ಹೇಳ್ತಾ ಇದ್ದೀನಿ ನಿಮ್ಗೆ. ನಿಮ್ಮ ಪಾದ ಪದ್ಮಗಳಿಗೆ ಅನಂತ ಕೋಟಿ ಕೋಟಿ ನಮಸ್ತೆ ಗುರುಜಿ. ಒಳ್ಳೇದಾಗ್ಲಿ ತಾಯಿ, ಒಳ್ಳೇದಾಗ್ಲಮ್ಮ. ಹೇಳಮ್ಮ. ಕೊಡ್ತೀನಿ ಗುರುಜಿ. ಕೊಡಮ್ಮ. ನಮಸ್ಕಾರ ಗುರುಜಿ. ನಮಸ್ಕಾರಪ್ಪ, ಹೇಳಿ. ಅದೇ ನಂದು ಹಿಂಗೆ ಆಪರೇಷನ್ ಇದೆ, ಅದಕ್ಕೆ ನಿಮ್ ಕೇಳಿ ಹಿಂಗೆ. ಈಗ ಆಪರೇಷನ್ ಡಾಕ್ಟರ್ ಏನು ಹೇಳ್ತಿದ್ದಾರೆ? ಡಾಕ್ಟರ್ ಈಗ ಮೈನರ್ ಆಪರೇಷನ್ ಮಾಡ್ತೀವಿ, 50% ಸಕ್ಸಸ್ ಆಗುತ್ತೆ, 50% ಸಕ್ಸಸ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಮತ್ತೆ ಹೀಗಿದ್ದಾಗ ಸಕ್ಸಸ್ ಆಗಲ್ಲ ಅನ್ನೋ ಮಾತು ಅವ್ರ ಬಾಯಲ್ಲೇ ಬಂದಾಗ ಇದ್ರ ಬಗ್ಗೆ 50% ಆಗುತ್ತೆ, 50% ಆಗದೆ ಇರ್ಬೋದು ಅಂತ ಹೇಳಿದ್ದಾರೆ. ಈಗ ಆಗಲ್ಲ ಅಂತಲ್ಲ ನೋಡಪ್ಪ. ಇದಕ್ಕೆ ಒಂದೇ ತರಹ ಅಂತಲ್ಲ, ಇದಕ್ಕೆ ಇನ್ನೂ ಬೇರೆ ಬೇರೆ ಸಾಕಷ್ಟು ವಿಧಿವಿಧಾನಗಳಿದೆ. ಅಂದರೆ ಆಯುರ್ವೇದಿಕಲ್ಲೂ ಇದೆ, ಅಥವಾ ಅದಕ್ಕೆ ತೈಲದಿಂದಲೂ ಸಹಿತ ಕೇರಳ ಒಂದು ವೈದ್ಯದಲ್ಲೂ ಸ್ವಲ್ಪ ಮಟ್ಟಿಗೆ ಇದಕ್ಕೆ ಸಹ ಸಿಗ್ಬೋದು ನಮಗೆ. ಅಂದರೆ ಮಸಾಜ್ ಮಾಡ್ತಕ್ಕಂಥದ್ದು, ಆಯಿಲ್ ಮಸಾಜ್ ಅಥವಾ ಕೇರಳ ಪದ್ಧತಿಯಲ್ಲಿ ಕೆಲವು ಅನುಷ್ಠಾನಗಳು ಇಟ್ಕೊಂಡಿದ್ದಾರೆ ಈ ವಿಚಾರದಲ್ಲಿ. ಯಾರಾದರೂ ಸರಿಯಾದಂತಹ ಅವ್ರನ್ನ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡೋದು ಉತ್ತಮ. ನೋಡಿ, ಯಾವತ್ತೂ ನಾವು 4 ಗೋಡೆ ಮಧ್ಯದಲ್ಲೇ ಇದ್ದು ಅದೇ ದೊಡ್ಡ ಪ್ರಪಂಚ ಅಂತ ನಾವು ಚಿಂತನೆ ಮಾಡಬಾರ್ದು. ಒಮ್ಮೆ ಹೊರಗಡೆ ಕಾಲಿಟ್ರೆ 10 ಹಲವಾರು ಥರ ವಿಭಿನ್ನವಾದಂಥ ವಿಶೇಷವಾದಂಥ ವಿದ್ವತ್ತಿದೆ. ಆ ಒಂದೊಂದು ವಿದ್ಯೆಯಲ್ಲೂ ಒಬ್ಬೊಬ್ಬ ಮನುಷ್ಯನಿಗೆ ಒಂದೊಂದು ಅನುಕೂಲ ಆಗ್ಬೋದು. ಹಾಗೆ ನಿಮ್ಮ ಸ್ವರತರಂಗ ಪ್ರಕಾರ ನೀವು ಆಪರೇಷನ್ ತನಕನೇ ಹೋಗಿ ಗೆಲ್ಲಬೇಕು ಅಂತೇನಿಲ್ಲ. ಸ್ವಲ್ಪ ಪ್ರಯತ್ನ ಮಾಡಿ. ಯಾಕೆಂದ್ರೆ ಆಪರೇಷನ್ ಮಾಡ್ಕೊಂಡಾದ ನಂತರ ನಿಮ್ಮ ಮನಸ್ಥಿತಿ ಪ್ರಕಾರ ಅಥವಾ ವೈದ್ಯರು ಹೇಳೋ ಪ್ರಕಾರ ಏನಾದ್ರು ಅಚತುರ್ಯ ಆದರೆ ಜೀವನ ಪರ್ಯಂತ ನೀವು ಆ ನೋವು ಅನುಭವಿಸ್ಬೇಕಾಗತ್ತೆ. ಅದರಿಂದ ಒಂದ್ಸತಿ ಪ್ರಯತ್ನ ಮಾಡಿ ನೋಡಿ. ಸ್ವಲ್ಪ ಈ ಬೇರೆ ಈ ತಂತ್ರಸಾರ ಪ್ರಕಾರ ಅಥವಾ ಈ ಕೇರಳ ಪದ್ಧತಿ ಪ್ರಕಾರ ಏನಾದ್ರು ಅನುಷ್ಠಾನ ಆಗುತ್ತೆ. ಕೇರಳದೇ ನಾನು ತೋರಿಸ್ತಾ ಇದ್ದೆ ಸ್ವಾಮೀಜಿ, ಇದು ಕೋಟೆಕಲ್ ಅಂದ್ಬಿಟ್ಟು ಆಯುರ್ವೇದಿಕ್. ಈಗ 1.5 ವರ್ಷದಿಂದ ಅವ್ರ ಹತ್ರ ತೋರಿಸಿದ್ವು, ಅವ್ರ ಮೆಡಿಸಿನ್ ತೋರಿಸಿದೆ. ಏನು ಅಂತ ಏನು ಗುಣಮುಖ ನನ್ಗೆ ಇನ್ನೂ ಆಗಿರ್ಲಿಲ್ಲ. ತಿರ್ಗಾ ಬಲಗಡೆ ಎಡಗಡೆ ಇದಾಗಿತ್ತು, ಎಡಗಡೆ ಫುಲ್ ಹೋಗ್ಬಿಟ್ಟಿದೆ ಜಾಯಿಂಟ್. ಬಲಗಡೆ ಸ್ವಲ್ಪ ಡ್ಯಾಮೇಜ್ ಆಗ್ತಿದೆ, ಅದು ಡ್ಯಾಮೇಜ್ ಆಗದಂಗೆ ಆಪರೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಎಷ್ಟು ವಯಸ್ಸು ನಿಮಗೀಗ? 43 ವರ್ಷ ಸರ್. 43 ವರ್ಷ.
ಯಾಕೆಂದರೆ ನಿಮ್ಮ ಸ್ವರದಲ್ಲಿ ಆಪರೇಷನ್ ಅವಶ್ಯಕತೆ ಇಲ್ಲ ಅಂತ ನಂಗನ್ಸುತ್ತೆ. ಯಾಕೆಂದರೆ ನಿಮ್ಮ ಸ್ವರತರಂಗ ಪ್ರಕಾರ ಚಂದ್ರ ಮತ್ತು ಗುರು ಚೆನ್ನಾಗಿದ್ದಾನೆ. ಜೊತೆಗೆ ಸ್ವಲ್ಪ ಧೈರ್ಯದಿಂದ ನೀವು ಆಚೆ 2 ಹೆಜ್ಜೆ ಹಾಕಿ ಓಡಾಡಬೇಕು. ನಿಮ್ಮ ವೃತ್ತಿ ಧರ್ಮ, ನಿಮ್ಮ ಜೀವನೋಪಾಯಕ್ಕೆ ಬೇಕಾದ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಯಾಕೆಂದರೆ ಆರೋಗ್ಯ ಸರಿ ಇಲ್ಲ, ನಿಜ, ಒಪ್ಕೊಳ್ಳೋಣ. ಆದರೆ ದಿನಂಪ್ರತಿ ನಾವು ಹೀಗೆ ಕಳೆದ್ರೆ 4 ಗೋಡೆ ಮಧ್ಯದಲ್ಲೇ ಜೀವನ ಕತ್ಲಾಗ್ಬಿಟ್ರೆ ಅದು ತಪ್ಪಾಗುತ್ತೆ. ಹೊರಪ್ರಪಂಚಕ್ಕೆ ಕಾಲಿಟ್ಟು ನೋಡ್ಬೇಕು ನೀವು. ನಾನು ಹೋಗ್ಬೇಕು ಅಂತಾನೆ ಇದ್ದೀನಿ, ಆದ್ರೆ ಕಾಲು ನೋವಾಗುತ್ತೆ. ಖಂಡಿತ ಇರುತ್ತೆ. ನೋವನ್ನ ಮರೀಲಿಕ್ಕೆ ಹೊರಪ್ರಪಂಚ ನೋಡ್ಬೇಕು ನಾವು. ನೋಡಿವ್ರೆ, ಒಂದ್ಸತಿ ಆಪರೇಷನ್ ಮಾಡಿ ನಾವು ಕೂತ್ಕೊಂಡ್ಬಿಟ್ರೆ ಮನುಷ್ಯ ಕೂತ್ರೆ ಕುಡಿಕೆ ಹಣ ಸಾಕಾಗಲ್ಲ ಅಂತ ದೊಡ್ಡವರು ಹೇಳಿದ್ದಾರೆ. ಇಂತಹ ಪರಿಸ್ಥಿತಿನಲ್ಲಿ ಏನ್ ಮಾಡ್ತೀರಿ? ನಾಳೆ ಏನಾದ್ರು ಒಂದು ಧೈರ್ಯ ತುಂಬಿಕೊಂಡು ನಾವು 2 ಹೆಜ್ಜೆ ಮುಂದೆ ಹಾಕ್ಬೇಕಲ್ವಾ? ನಿಮಗೆ ದೇವರಿ ಅನುಕೂಲ ಕೊಟ್ಟಿದ್ದಾನೆ. ನಿಮ್ಮ ಹಿಂದೆ ನಿಮ್ಮ ತಾಯಿ ಆಶೀರ್ವಾದ ಇದೆ. ನಿಮ್ಮ ಕಷ್ಟ ಸುಖ ನೋಡೋದಕ್ಕೆ ನಿಮ್ಮ ಹಿಂದೆ ಜನ ಇದ್ದಾರೆ. ಯಾರೂ ಇಲ್ದಂತಹ ಅವನ ಗತಿ ಹಿಂಗಾಗ್ಬಿಟ್ಟಾಗ ಆತ ಏನು ಮಾಡ್ತಾನಪ್ಪ? ನಾವು ಯಾವತ್ತೂ ನಾವು ಆಲೋಚನೆ ಮಾಡಬೇಕಾದ್ದು ನಾವು ತಲೆ ಎತ್ತಿ ನೋಡಬಾರ್ದು. ನಾವು ತಲೆ ತಗ್ಗಿಸಿ ನಮ್ಮ ತಲೆಗಿರ್ತಕ್ಕಂಥ ವ್ಯಕ್ತಿಗಳು ನಾವು ಇವತ್ತಿಷ್ಟು ಸುಖವಾಗಿದ್ದೀವಿ, ಇಷ್ಟು ನಮ್ಮ ಪರಿಸರ ನಮ್ಮನ್ನು ಸಂರಕ್ಷಣೆ ಮಾಡ್ತದೆ, ಏನೂ ಗತಿ ಇಲ್ದಿರತಕ್ಕಂಥ ವ್ಯಕ್ತಿ ರಸ್ತೆ ಮೇಲೆ ಅವನು ಯಾವ ರೀತಿ ಬದುಕ್ತಿದ್ದಾನೆ ಅನ್ನೋದನ್ನು ಸ್ವಲ್ಪ ನಾವು ಚಿಂತನೆ ಮಾಡಬೇಕು. ಅದು ನೋಡಿದಾಗ ನಿಜಕ್ಕೂ ನಾವೇ ಪುಣ್ಯಾತ್ಮರು. ನಾವೇ ಇವಾಗ ಇವತ್ತಿನ ಕಾಲಕ್ಕೆ ನಾವು ಅದನ್ನು ನೋಡ್ಕೊಂಡು ನಾವು ಇನ್ನಷ್ಟು ಚೆನ್ನಾಗಿ ಅಭಿವೃದ್ಧಿ ಆಗ್ಬೋದು. ಆ ವಿಚಾರ ಸ್ವಲ್ಪ ಆಲೋಚನೆ ಮಾಡಿ, ಜೊತೆಗೆ ವೈದ್ಯರ ಸಲಹೆಯನ್ನು ತೆಗೆದುಕೊಳ್ಳಿ. ಒಳ್ಳೆಯದಾಗಲಿ. ಪವರ್ಡ್ ಬೈ ಋಷಿಕೇಶ್ ಭೃಂಗ ಹೇರ್ ಆಯಿಲ್ ಮತ್ತು ಕೋ ಪವರ್ಡ್ ಬೈ TSS ಟೈಗರ್ ಸುಪಾರಿ ಅಡಿಕೆ ಪುಡಿ. ಬನ್ನಿ ವೀಕ್ಷಕರೇ, ಈಗ ಮತ್ತಷ್ಟು ಕರೆಗಳನ್ನ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನಾನು ಧರ್ಮಸ್ಥಳ ಹತ್ತಿರ ಉಜಿರೆಯಿಂದ ಮಾತಾಡುದು ಮೇಡಮ್. ಹಾ, ನಿಮ್ಮ ಹೆಸರು ಮಾ? ಮೇಡಮ್ ಹೆಸರು ಬೇಕಾ? ಸರಿ, ಗುರುಜಿ ಹತ್ರ ಮಾತಾಡ್ಬೇಕಿತ್ತಮ್ಮ. ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ನನ್ನ ಬಗ್ಗೆನೇ ಮಾತಾಡ್ಬೇಕಿತ್ತು. ಸರಿಮಾ, ಮಾತಾಡಿ. ಹಲೋ ಗುರುಜಿ, ನಮಸ್ತೆ. ನಮಸ್ತೆ ಅಮ್ಮ. ನಿಮ್ಮ ಬಗ್ಗೆ ಮಾತಾಡೋದಕ್ಕಿನ್ನ ನಾನು ನನ್ನ ಬಗ್ಗೆ ನನ್ನ ವಿಚಾರ ಕೆಲವು ಹೇಳ್ತೀನಿ ನಿಮಗೆ. ಗುರುಜಿ, ಗಾಂಧಿ ಜಯಂತಿಯ ಶುಭಾಶಯಗಳು ನಿಮಗೆ, ನಿಮಗೂ, ಜಿ ಕನ್ನಡ ವಾಹಿನಿಯವರಿಗೆ, ಎಲ್ರಿಗೂ, ವೀಕ್ಷಕರಿಗೆ ಎಲ್ರಿಗೂ. ತುಂಬಾ ಸಂತೋಷ. ನಾವು ಆಗ್ಲೇ ಇದು ಗಾಂಧಿ ಜಯಂತಿಗೆ ಸಂಬಂಧಪಟ್ಟಂಗೆ ಗಾಂಧೀಜಿಯವರು ಬಹಳ ಇಷ್ಟಪಡ್ತಕ್ಕಂಥದ್ದು ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್. ಆ ಒಂದು ಮಂತ್ರ ಬಹಳ ಇಷ್ಟಪಡ್ತಿದ್ರು ಅವರು. ಇರಲಿ, ತುಂಬಾ ಸಂತೋಷ. ನಾಡಿನ ಸಮಸ್ತ ಜನತೆಗೂ ಗಾಂಧೀಜಿ ಹಬ್ಬದ ಗಾಂಧಿ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ, ಆಮೇಲೆ ಮತ್ತೊಂದು ಕೋರಿಕೆ ಅಮ್ಮ, ಏನಂದ್ರೆ ನೀವು ಉಜಿರೆ ಧರ್ಮಸ್ಥಳದ ಹತ್ರ ಇದ್ದೀರಿ. ಹೌದು ಗುರುಜಿ. ನಾನು ಮೊನ್ನೆ ಅಷ್ಟೇ ಕಳಶ ಬಂಡೂರಿ ಈ ಮಹಾದಾಯಿ ಜೋಡಣೆ ಇದರ ವಿಚಾರವಾಗಿ ನಾಳೆ ಭಾನುವಾರ ಅಲ್ಲಿಗೆ ಬರ್ತೀವಿ ಅಂತ ಹೇಳಿದ್ವಿ. ಈಗ ನಾಳೆ ಭಾನುವಾರ ಇರ್ತಕ್ಕಂತಹ ತಿಥಿವಾರ ನಕ್ಷತ್ರ ಪ್ರಕಾರ ಬಹಳ ವಿಶೇಷವಾದಂಥ ದಿನ. ನೀವೊಂದು ವಿಶೇಷವಾದಂತಹದ್ದು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಕರೆ ಮಾಡಿದಿರಿ. ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ರಿಂದ ನಾನು ನಿಮ್ಮಲ್ಲಿ ಒಂದು ವಿಚಾರ ತಿಳಿಸ್ತಾ ಇದ್ದೀನಿ. ಭಾನುವಾರ ದಿವಸ ನೀವು ಧರ್ಮಸ್ಥಳ ಕ್ಷೇತ್ರಕ್ಕೆ ಅಂದ್ರೆ ಸ್ವಾಮಿಯ ಸಾನ್ನಿಧ್ಯಕ್ಕೆ ಹೋಗಿ ಒಂದು ಪೂಜೆ ಮಾಡಿಸಿ. ಆ ಭಾಗದಲ್ಲಿ ರೈತ ಅಣ್ಣ ತಮ್ಮಂದರು ಸಾಕಷ್ಟು ಜನ ನೀರಿಗಾಗಿ ಒದ್ದಾಡ್ತಿದ್ದಾರೆ. ಅಲ್ಲಿ ಅವರೆಲ್ಲ ಪಡ್ತಾ ಇರತಕ್ಕಂಥ ಸಮಸ್ಯೆಗೆ ಧರ್ಮಸ್ಥಳ ಮಂಜುನಾಥನ ಅನುಗ್ರಹ ಆಗಲಿ, ಅಣ್ಣಪ್ಪನ ಆಶೀರ್ವಾದ ಆಗಲಿ. ಒಮ್ಮೆ ನೀವು ಪ್ರಾರ್ಥನೆ ಮಾಡಿ. ನಾನು ಈ ಭಾಗದಲ್ಲಿ ನಂದಿ ಗ್ರಾಮಕ್ಕೆ ಹೊರಡ್ತೀನಿ, ನೀವು ಧರ್ಮಸ್ಥಳ ಮಂಜುನಾಥ ಸ್ವಾಮಿನ ನೀವು ಪ್ರಾರ್ಥನೆ ಮಾಡಿ. ಒಟ್ಟಾರೆ ನೀವು ಮಾಡತಕ್ಕಂತಹ ಪ್ರಾರ್ಥನೆ, ನಾನು ಮಾಡತಕ್ಕಂಥ ಪ್ರಾರ್ಥನೆ ಎಲ್ಲ ನಮ್ಮ ದೇಶದ ರಾಜ್ಯದ ನಮ್ಮ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ನಮ್ಮ ರೈತ ಅಣ್ಣ ತಮ್ಮಂದರಿಗೆ. ಅದಕ್ಕೋಸ್ಕರ ಒಳ್ಳೇದಾಗ್ಲಿ ತಾಯಿ. ಹೇಳಮ್ಮ. ಗುರುಜಿ, ನಿಮ್ಮ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಗುರುಜಿ. ನಾನು ಯಾವಾಗ್ಲೂ ತಪ್ಪದೆ ನೋಡ್ತಾ ಇದ್ದೆ. ತುಂಬಾನು ಚೆನ್ನಾಗಿದೆ ಗುರುಜಿ, ಪ್ರತಿಯೊಂದು ಕಾರ್ಯಕ್ರಮ ನಿಮ್ದು. ಗುರುಜಿ, ನಂಗೆ ಮನೆ ಕಟ್ಟುವ ಬಗ್ಗೆ ಒಂದು ಕೇಳ್ಬೇಕಿತ್ತು ನಿಮ್ಮಲ್ಲಿ. 2 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೆ ಗುರುಜಿ, ಮುಂದೆ ಹೋಗಕ್ ಆಗ್ತಿಲ್ಲ. ಮತ್ತೆ ನನ್ನ ಶಾಪಿನ ಬಗ್ಗೆನೂ ಕೇಳ್ಬೇಕಿತ್ತು. ಇಲ್ಲಿ ಧರ್ಮಸ್ಥಳ ಶಾಪ್ ಇದೆಯಾ? ಅಲ್ಲ ಗುರುಜಿ, ಉಜಿರೆ ಹತ್ರ. ಧರ್ಮಸ್ಥಳ ಉಜಿರೆ ಎಷ್ಟು ದೂರ ಆಗುತ್ತೆ? ಒಂದು 9 ಕಿಲೋಮೀಟರ್ ಅಷ್ಟೇ ಗುರುಜಿ. ಓಹ್, ತುಂಬಾ ಹತ್ರದಲ್ಲಿ ಇದ್ದೀರಿ. ಹೌದು ಗುರುಜಿ. ಒಟ್ಟು ಹೇಳ್ಬೇಕಂದ್ರೆ ಒಂದು ಕೈಲಾಸ ಮಂದಿರ ಧರ್ಮಸ್ಥಳ ಆಗ್ಲಿ, ಧರ್ಮಸ್ಥಳದ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರಾಗ್ಲಿ, ಅವರ ನೇತೃತ್ವದಲ್ಲಿ ಪ್ರತಿನಿತ್ಯ ಭಗವಂತನ ಸೇವೆ ಆಗ್ಲಿ, ನಿತ್ಯ ಅನ್ನದಾಸೋಹ ಆಗ್ಲಿ, ನೀವೆಲ್ಲ ಬಹಳ ಪುಣ್ಯ ಮಾಡಿದಿರಮ್ಮ. ಯಾಕೆಂದ್ರೆ ಎಲ್ಲರಿಗೂ ಸಿಗಲ್ಲ ಅಂತ ಭಾಗ್ಯ. ಆ ಪ್ರಾಂತ್ಯದಲ್ಲಿ ಬದುಕೋದೆ, ಆ ಪ್ರಾಂತ್ಯದಲ್ಲಿ ಇರೋದೇ ಒಂದು ಮಹಾ ಪುಣ್ಯ ಅಂತ ಹೇಳ್ಬೋದು. ಒಳ್ಳೇದಾಗ್ಲಿ. ಅತಿ ಶೀಘ್ರವಾಗಿ ನೀವು ಅಂದುಕೊಂಡಂತಹ ನಿಮ್ಮ ಸ್ವಂತ ವಾಸ್ತುಗೃಹ ಮನೆ ಕಟ್ಟಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿದ್ದೀರಿ. ಖಂಡಿತ ಸಾಧ್ಯ ಆಗತ್ತೆ. ಅತಿ ಶೀಘ್ರವಾಗಿ ಕಾರ್ಯಸಿದ್ಧಿ ಮಾಡ್ಕೊಳ್ಳಿ. ಹಲೋ. ಗುರುಜಿ, ನಂದು ಬಿಸ್ನೆಸ್ ಬಗ್ಗೆ ಒಂದು ಒಳ್ಳೆ ಟಿಪ್ಸ್ ಹೇಳಿ ಗುರುಜಿ. ಬಿಸ್ನೆಸ್ ಏನ್ ಕೆಲಸ ಮಾಡ್ತಿದ್ದೀರಿ? ಏನ್ ಬಿಸ್ನೆಸ್ ಮಾಡ್ತಿದ್ದೀರಿ? ನಾನು ಪಾರ್ಲರ್ ಮಾಡ್ತಾ ಇದ್ದೇನೆ ಗುರುಜಿ. ಒಳ್ಳೇದಾಗ್ಲಿ. ನಾವೇನ್ ಮಾಡಿದ್ರು ಈ ಸಣ್ಣ ಹೊಟ್ಟೆಗಾಗಿನೇ ಮಾಡಿ, ತಪ್ಪಿಲ್ಲ, ಅನುಕೂಲ ಆಗುತ್ತೆ. ಇನ್ನು ಹೆಚ್ಚು ಆಕರ್ಷಿತವಾಗಿ ನೀವು ಮಾಡ್ತಕ್ಕಂತಹ ಕೈಂಕರ್ಯ 4 ಜನಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅದರಲ್ಲೇ ನಿಮ್ಮ ಜೀವನ ಅಭಿವೃದ್ಧಿ ಆಗುವಂತಹ ರೀತಿಯಲ್ಲಿ ಪ್ರತಿ ಶುಕ್ರವಾರ ಸಾಯಂಕಾಲ
ಪ್ರತಿ ಶುಕ್ರವಾರ ಸಾಯಂಕಾಲ ಅಂದ್ರೆ 4:15 ಒಳಗಡೆ 4 ಬಿಳಿ ಎಕ್ಕದ ಹೂ ಕಿತ್ಕೊಳ್ಳಿ. 4:15 ಒಳಗಡೆ 4 ಬಿಳಿ ಎಕ್ಕದ ಹೂ ಕಿತ್ಕೋಬೇಕು. 6:15 ನಂತರ ಆ ಬಿಳಿ ಎಕ್ಕದ ಹೂನಲ್ಲಿ 2 ದೃಷ್ಟಿ ತೆಗೆದು ಆಚೆಗೆ ಹಾಕಿ. ಇನ್ನೆರಡನ್ನ ನಿಮ್ಮ ಎಲ್ಲಿ ಕೆಲಸ ಮಾಡ್ತಿದ್ದೀರಲ್ಲ ಆ ಸ್ಥಳದಲ್ಲಿ ದೇವ್ರ ಫೋಟೋ ಹತ್ರ 2 ಹೂವು ಇಡಿ. 2 ಹೂವನ್ನ ದೇವ್ರ ಫೋಟೋ ಹತ್ರ ಇಡಬೇಕು. 2 ದೃಷ್ಟಿ ತೆಗೆದು ಆಚೆಗೆ ಹಾಕ್ಬೇಕು. ಇದಿಷ್ಟು ಮಾಡಿ ಅನುಕೂಲ ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೇದಾಗ್ಲಿ. ಪುಡಿ ಬನ್ನಿ ವೀಕ್ಷಕರೇ, ಈಗ ಕಡೆಯ 3 ರಾಶಿಗಳ ಫಲಾಫಲಗಳೇನು ಅನ್ನೋದನ್ನ ಗುರುಜಿ ಅವರಿಂದ ಈಗ ತಿಳ್ಕೊಳ್ಳೋಣ. ಗುರುಜಿ, ಧನುರ್ ರಾಶಿವರೆಗೆ ತಿಳಿಸ್ಕೊಟ್ಟಿದ್ರಿ, ಈಗ ಮಕರ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ, ಮಕರ ರಾಶಿಯಿಂದ ತಿಳಿಸ್ತೇನೆ. ಹಾಗೆ ನವರಾತ್ರಿ ಸಮೀಪಿಸ್ತಾ ಇದೆ. ಬರ್ತಕ್ಕಂತಹ ಮಹಾಲಯ ಪಕ್ಷ ಮುಗಿದ ನಂತರ ನವರಾತ್ರಿ ಪ್ರಾರಂಭ. ನವರಾತ್ರಿ ಅಂದರೆ ಶಕ್ತಿ ದೇವತೆಗಳನ್ನು ಆರಾಧನೆ ಮಾಡ್ತಕ್ಕಂತಹ ದಿನ. ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ದುಷ್ಟಶಕ್ತಿಗಳನ್ನು ಹೊಡೆದೋಡಿಸುವಂತಹ ದಿನಗಳಂದರೂ ತಪ್ಪಲ್ಲ. ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷ ಇರಲಿ, ಅಥವಾ ವ್ಯಕ್ತಿಯ ಆರ್ಥಿಕ ಪರಿಸ್ಥಿತಿಯಲ್ಲಿ ಬಹಳಷ್ಟು ಸಂಕಷ್ಟವಿರಲಿ, ಅಥವಾ ಅನಾರೋಗ್ಯದಿಂದ ನರಳುತ್ತಾ ಇರಲಿ, ಯಾವುದೇ ಸಮಸ್ಯೆಗಳಿಗಾದರೂ ಒಂದೊಂದು ಕಾಲಗಳಲ್ಲಿ ಒಂದೊಂದು ಪರಿಹಾರ ಕಾಲ ಇರುತ್ತೆ. ಅದರಲ್ಲೂ ನವರಾತ್ರಿ ಅಂದರೆ ಬಹಳ ವಿಶೇಷವಾದಂಥ ರಾತ್ರಿ. ಆ 9 ರಾತ್ರಿ 9 ವಿಶೇಷವಾಗಿರ್ತಕ್ಕಂಥ ದಿನ ನವರಾತ್ರಿ. ಆ ಶುಭ ದಿನಗಳು ಬಹಳ ಅರ್ಥಗರ್ಭಿತವಾಗಿ ವಿಶೇಷತೆಯನ್ನು ಹೊಂದಿರುತ್ತೆ. ಅಂತಹ ನವರಾತ್ರಿಯಲ್ಲಿ ಒಂದು ವಿಶೇಷವಾದಂತಹ ಅನುಷ್ಠಾನವನ್ನು ನಾವು ನಮ್ಮ ವಾಹಿನಿಯಲ್ಲಿ ಅಂದರೆ ಜೀ ಕನ್ನಡ ವಾಹಿನಿಯ ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾವು ಆಚರಣೆ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ನಮ್ಮದು. ಆದರೆ ಪ್ರತಿಯೊಬ್ಬರು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಬಹುದು. ಪ್ರತಿಯೊಬ್ಬರು ವಾಸ್ತುಗೃಹದಲ್ಲಿ ನವರಾತ್ರಿಯ ವಿಶೇಷತೆ ಏನು ಮಾಡಬೇಕು, ಯಾವ ಪ್ರಕಾರವಾದಂತಹ ಅನುಷ್ಠಾನವನ್ನು ಮಾಡಿ ಕಾರ್ಯಸಿದ್ಧಿನ ಸಿದ್ಧಿಪಡಿಸ್ಕೊಳ್ಬಹುದು. ನವರಾತ್ರಿ ಅಂದರೆ ಸಂಪೂರ್ಣವಾಗಿ ದೇವಿನ ಆರಾಧನೆ ಮಾಡತಕ್ಕಂಥ ದಿನ. ದೇವಿಯ ಆರಾಧನೆಯಲ್ಲಿ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ಬಹುದು. ತಂತ್ರ ಮಂತ್ರ ಯಂತ್ರ ಯಾವುದೇ ಆದರೂ ಸಹಿತ ಶಂಕರಾಚಾರ್ಯರು, ಜಗದ್ಗುರು ಆದಿಶಂಕರಾಚಾರ್ಯರು ಅವರು ಬರೆದಿರ್ತಕ್ಕಂತಹ ಎಷ್ಟೋ ತಂತ್ರ ರಹಸ್ಯಗಳನ್ನು ನಾನು ನಿಮಗೆ ಸಾಕಷ್ಟು ವಿಧಿವಿಧಾನಗಳಲ್ಲಿ ತಿಳಿಸ್ತಾ ಬಂದಿದ್ದೇನೆ. ಜೊತೆಗೆ ವಿಶೇಷವಾದಂಥ ಜೀವನ ಉದ್ಧಾರಕ್ಕೋಸ್ಕರ ಪ್ರತಿಯೊಬ್ಬ ವ್ಯಕ್ತಿಯ ಸಂಕಷ್ಟಗಳಿಂದ ಮುಕ್ತರಾಗಿ ಒಂದಿಷ್ಟು ನೆಮ್ಮದಿಯಡೆ ನಡಿಬೇಕಾದರೆ ಶಂಕರರು ಬರೆದಿರತಕ್ಕಂಥ ಎಷ್ಟೋ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳಿದೆ. ಅದರಲ್ಲೂ ದತ್ತಾತ್ರೇಯ ತಂತ್ರ ರಹಸ್ಯ ಮತ್ತು ಸೌಂದರ್ಯ ಲಹರಿ. ಸೌಂದರ್ಯ ಲಹರಿನಲ್ಲಿ ಒಂದೊಂದು ಯಂತ್ರಗಳಿದೆಯಲ್ಲ, ಅದು ಮಹತ್ತರವಾಗಿರ್ತಕ್ಕಂಥದ್ದು. ಅಂತಹ ಒಂದು ಮಹಾಯಂತ್ರದನ್ನು 1-2 ಯಂತ್ರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸೌಂದರ್ಯ ಲಹರಿಯಲ್ಲಿರ್ತಕ್ಕಂತಹ 1-2 ಯಂತ್ರಗಳನ್ನು ತಿಳ್ಕೊಂಡು ನಮ್ಮ 9 ದಿನದ ಅಂದರೆ ಈ ಒಂದು ವಿಶೇಷವಾಗಿರ್ತಕ್ಕಂತಹ ನವರಾತ್ರಿಯ ಅನುಷ್ಠಾನವನ್ನು ಮನೆಯಲ್ಲೇ ಆಚರಣೆ ಮಾಡಬಹುದು. ಆ ಮನೆಯಲ್ಲೇ ಆಚರಣೆ ಮಾಡಬೇಕಾದಂತಹ ವಿಧಿವಿಧಾನ ಏನು, ಯಾವ ಪ್ರಕಾರ ಅನುಷ್ಠಾನವನ್ನು ಮಾಡಬೇಕು, ಅದಕ್ಕೆ ಹೇಗೆಲ್ಲ ಸಿದ್ಧತೆ ಮಾಡ್ಕೋಬೇಕು, ಏನು ವ್ಯವಸ್ಥೆ ಮಾಡಬೇಕು, ಅದರಲ್ಲಿ ನಾವು ಅನುಷ್ಠಾನ ಮಾಡುವಂತಹ ಕಾಲ ಹೇಗಿರಬೇಕು, ಈ ವಿಚಾರವನ್ನು ಇನ್ನು ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಯಾಕೆಂದರೆ ನವರಾತ್ರಿ ಇದು ಬಹಳ ಹತ್ತಿರದ ಇದೆ. ನವರಾತ್ರಿಯ ಅನುಷ್ಠಾನದ ಫಲ ಎಲ್ಲರಿಗೂ ಸಿಗಬೇಕಾಗಿದೆ. ಪ್ರತಿಯೊಬ್ಬರು ದೇವಿ ಹತ್ರ ಮೊರೆ ಹೋದರೆ ಖಂಡಿತ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ನವರಾತ್ರಿಯ ಅನುಷ್ಠಾನಗಳನ್ನು ಬಹಳ ವಿಶೇಷವಾದಂಥ ರೀತಿಯಲ್ಲಿ ನಮ್ಮ ಜೀ ಕನ್ನಡ ವಾಹಿನಿಯಲ್ಲಿ ತಾವು ನೋಡಬಹುದು. ಇನ್ನು ರಾಶಿಫಲದ ಕಡೆ ಗಮನ ಕೊಡೋಣ. ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಮಕರ ರಾಶಿಯವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ನೋಡ್ಕೊಳ್ತೀರಿ. ಜೊತೆಗೆ ನೀವು ಯಾರನ್ನ ಸ್ನೇಹಿತರಾಗಿ, ಯಾರನ್ನ ಆತ್ಮೀಯರಾಗಿ, ಯಾರು ಬಂಧು ಬಳಗ ನಿಮ್ಮಲ್ಲಿದೆಯೋ ಅವರಿಂದಲೂ ಸಹಿತ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಒಂದು ವಿಶೇಷತೆ ಇದೆ. ಆದರೆ ನಿಮ್ಮ ಜ್ಞಾನ, ನಿಮ್ಮ ಬುದ್ಧಿ ನಿಮ್ಮ ಕೈಲಿರಬೇಕು. ದುಡುಕಿ ತೀರ್ಮಾನ ಮಾಡ್ಕೊಳ್ತಕ್ಕಂಥದ್ದು, ಆತ್ಮೀಯರು ಅಂತ ಹೇಳಿ ನಿಮ್ಮೊಳಗಿರ್ತಕ್ಕಂಥ ರಹಸ್ಯಗಳನ್ನು ಹಂಚ್ಕೊಳ್ತಕ್ಕಂಥದ್ದು ಮಾಡಿದ್ರೆ ಎಲ್ಲೋ ಒಂದು ಕಡೆ ಕಣ್ಣ ನೀರು ಹಾಕಬೇಕಾಗತ್ತೆ. ಜೋಪಾನ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವರು ರಾಶಿಫಲದಲ್ಲಿ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ, ಆರ್ಥಿಕ ಪರಿಸ್ಥಿತಿ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಿ. ಹಣಕಾಸಿನ ಬಗ್ಗೆ ಎಷ್ಟು ಜೋಪಾನವಾಗಿದ್ದರೆ ಅಷ್ಟು ಉತ್ತಮ. ಆಡ್ತಕ್ಕಂಥವ್ರು, ಮಾತಾಡ್ತಕ್ಕಂಥವ್ರು ಅಥವಾ ನಿಮ್ಮೊಂದಿಗೆ ಇದ್ದು ನಿಮ್ಮ ಕೈಲಿರ್ತಕ್ಕಂಥ ಹಣವನ್ನು ನಿಮಗೇ ಅರಿವಿಲ್ಲದಂತೆ ಕೈಯಿಂದ ತೆಗೆದುಕೊಳ್ತಕ್ಕಂತಹ ಪುಣ್ಯಾತ್ಮರು ಸಾಕಷ್ಟು ಜನ ಆಗ್ತಾರೆ. ಹಾಗೆ ನಿಮ್ಮ ಜೊತೆಲಿರ್ತಕ್ಕಂಥವ್ರು ನಿಮ್ಮ ವಸ್ತುಗಳನ್ನು, ಯಾವುದಾದ್ರೂ 1-2 ವಸ್ತುಗಳಿರ್ಬೋದು, ಚಿನ್ನ ಬೆಳ್ಳಿ ಬಂಗಾರವಿರಬಹುದು, ಅಥವಾ ನಿಮ್ಮ ಮೊಬೈಲ್ ಪೆನ್ನು ಪರ್ಸ್ ಇರಬಹುದು, ಅಥವಾ ನಿಮ್ಮ ವಸ್ತ್ರಗಳು ನೀವು ಧರಿಸ್ತಕ್ಕಂತಹ ವಸ್ತ್ರಗಳೇ ಇರಬಹುದು, ಉಪಾಯವಾಗಿ ನಿಮಗೆ ಅರಿವಿಲ್ಲದಂತೆ ಮಾತಾಡಿ ನಿಮ್ಮಿಂದ ಕಸ್ಕೊಳ್ತಕ್ಕಂತಹ ದಿನಗಳು ಸಾಕಷ್ಟು ಎದುರಾಗುತ್ತೆ. ಅದರಲ್ಲೂ ಇವತ್ತಿನ ದಿನ ಬಹಳ ಎಚ್ಚರ ಬೇಕು. ಕುಂಭರಾಶಿಯಲ್ಲಿರ್ತಕ್ಕಂಥವರು ಇವತ್ತು ನೀವು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ಎಚ್ಚರಿಕೆಯ ನಡೆ ಇದ್ದರೆ ಬಹಳ ಉತ್ತಮ. ನಿಮ್ಮ ಎಚ್ಚರ ತಪ್ಪಿ ನಡೆದಿದ್ದಾದರೆ ಸಮಸ್ಯೆ ಎದುರಾಗುತ್ತೆ. ಹಾಗೆ ಇವತ್ತು ಸಾಧ್ಯವಾದಷ್ಟು ನೆಮ್ಮದಿಯುತವಾಗಿ, ಸಮಾಧಾನಕರವಾಗಿ,
ಒಂದು ಸಂತೋಷದಿಂದ ಒಳ್ಳೆಯ ಕ್ಷೇತ್ರಗಳ ದರ್ಶನ ಮಾಡ್ತಕ್ಕಂಥದ್ದು, ಒಳ್ಳೆಯ ಸ್ಥಳಕ್ಕೆ ಹೋಗಿ ಬರ್ತಕ್ಕಂಥದ್ದು, ಒಳ್ಳೆಯ ಭಗವಂತನ ಧ್ಯಾನ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಕುಂಭರಾಶಿಯವರಿಗೆ ಸಾಕಷ್ಟು ಯಶಸ್ಸಿನ ಹಾದಿ ನಿಮ್ಮದಾಗತ್ತೆ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮೀನರಾಶಿಯವರಿಗೆ ಗುರುಚಂದ್ರ ಯೋಗ ಅನ್ನೋದು ಬಹಳ ವಿಶೇಷವಾಗಿದೆ. ಗುರು ಮತ್ತು ಚಂದ್ರನ ಯೋಗ ಇದ್ದಾಗ ಮನಸ್ಸು ಶಾಂತಿಯುತವಾಗಿರುತ್ತೆ, ನೆಮ್ಮದಿಯಾಗಿರುತ್ತೆ, ಇವತ್ತಿನ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣಬಹುದಾಗತ್ತೆ. ಆದರೆ ಬರೀ ಮಾತು ಹೇಳ್ತಕ್ಕಂಥದ್ದು, ಇನ್ನೊಬ್ಬರಿಗೆ ಆಶ್ವಾಸನೆ ಕೊಡ್ತಕ್ಕಂಥದ್ದು, ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸ್ತೀನಿ ಅಂತ ಹೇಳ್ತಕ್ಕಂಥದ್ದು, ಅಥವಾ ಮತ್ತೊಬ್ಬರ ತೆಗೆದುಕೊಂಡಿರ್ತಕ್ಕಂಥ ಸಾಲಗಳನ್ನು ಹರಿಸ್ತೀನಿ ಅಂತ ಹೇಳ್ತಕ್ಕಂಥದ್ದು ಬರೀ ಮಾತಲ್ಲಿದೆಯೇ ವಿನಃ ಕಾರ್ಯಗತ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದರಲ್ಲಿ ಇವತ್ತಿನ ನಿಮ್ಮ ರಾಶಿಫಲದಲ್ಲಿ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದ್ರಿಂದ ಇಲ್ಲದ ಸಮಸ್ಯೆಗಳಿಗೆ ನೀವು ಋಣಿಯಾಗಬೇಕಾಗತ್ತೆ, ಇಲ್ಲದ ಸಮಸ್ಯೆಗಳನ್ನು ತಲೆ ಮೇಲೆ ತಂದುಕೋಬೇಕಾಗತ್ತೆ. ಜೋಪಾನ, ಇವತ್ತು ಯಾವುದೇ ಸಂಕಷ್ಟಗಳು ಬಂದರೂ, ಏನೇ ಕಷ್ಟಗಳಿದ್ರೂ ಆ ಕಷ್ಟಗಳಿಂದ ನೀವು ಮುಕ್ತರಾಗಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸಿ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಕವಿಂದನಾ ಮೃತ್ಯೋ ಮೃಕ್ಷೇಯಮಾಮೃತಾತ್. ಈ ಪ್ರಕಾರವಾದಂತಹ ಮಹಾಮೃತ್ಯುಂಜಯ ಮಂತ್ರವನ್ನು ಜಪ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಗುರುಜಿ, ಇವತ್ತು ಕೂಡ 12 ರಾಶಿಗಳ ಫಲಾಫಲಗಳ ಜೊತೆಗೆ ಅನೇಕ ಸಾಕಷ್ಟು ಮಹತ್ವಪೂರ್ಣ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಒಳ್ಳೆಯದಾಗಲಿಮ್ಮ, ಶುಭವಾಗಲಿ, ಎಲ್ಲರೂ ಚೆನ್ನಾಗಿರೋಣ. ವೀಕ್ಷಕರೇ, ಕಳೆದ ವಾರವಷ್ಟೇ ಅಂದರೆ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನೀವು ನೋಡಿದ್ದು ಏನು? ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಆಶ್ರಮದಲ್ಲಿ ರೈತರ ಸಂಕಷ್ಟಗಳೆಲ್ಲ ನಿವಾರಣೆಯಾಗಲಿ, ಅವರ ಸಮಸ್ಯೆಗಳಿಗೆಲ್ಲ ಶೀಘ್ರವೇ ಪರಿಹಾರ ಸಿಗಲಿ ಅನ್ನುವ ಉದ್ದೇಶದಿಂದ ನೆರವೇರಿಸಲಾದಂತಹ ಶ್ರೀ ರುದ್ರನಾರಾಯಣ ಮಹಾಯಾಗದ ಪೂಜಾ ಕಾರ್ಯಕ್ರಮದ ದೃಶ್ಯಗಳು, ಪೂರ್ವ ತಯಾರಿಯನ್ನ ಹೇಗೆ ಮಾಡಲಾಯಿತು, ಧ್ವಜ ಪೂಜೆಯನ್ನ ಹೇಗೆ ನೆರವೇರಿಸಲಾಯಿತು ಅನ್ನುವಂತಹ ದೃಶ್ಯಗಳನ್ನು ನೀವು ನೋಡಿದ್ರಿ. ನಾಳೆ ಅಂದರೆ ಶನಿವಾರ ಪ್ರಸಾರವಾಗುವಂತಹ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಒಂದು ಯಾಗ ನಡಿಬೇಕು ಅಂತ ಅಂದರೆ ಅದು ಸುಲಭದ ಮಾತಲ್ಲ, ಸುಲಭದ ವಿಚಾರ ಅಲ್ಲ. ಆ ಯಾಗದ ಹಿಂದೆ ಸಾಕಷ್ಟು ಜನರ ಪರಿಶ್ರಮ ಇರುತ್ತೆ ಅಲ್ವಾ? ಅಂತಹ ಸ್ವಯಂ ಸೇವಾ ಸಂಘಟನೆಗಳ ಕಾರ್ಯಕರ್ತರೇ ಆಗಿರ್ಬೋದು, ಅಥವಾ ಸಾಕಷ್ಟು ಜನ ಏನು ಪರಿಶ್ರಮ ಪಟ್ಟಿದ್ದಾರೆ ಅಂತಹ ಎಲ್ಲ ಜನರನ್ನ ವೇದಿಕೆ ಮೇಲೆ ಗುರುತಿಸಿ ಗೌರವವನ್ನು ಸೂಚಿಸಿ ಸನ್ಮಾನವನ್ನು ಮಾಡಿದರು ಗುರುಜಿಯವರು. ಆ ದೃಶ್ಯಗಳನ್ನು, ಜೊತೆಗೆ ಪೂಜಾ ಕಾರ್ಯಕ್ರಮದ ದೃಶ್ಯಗಳನ್ನು, ಯಾಗದ ದೃಶ್ಯಗಳನ್ನು, ಹಾಗೆಯೇ ಯಾಗದ ಕುರಿತಾಗಿ ರೈತರ ಪರವಾಗಿ ನಮ್ಮ ಮಹರ್ಷಿ ಡಾಕ್ಟರ್ ಆನಂದ್ ಗುರುಜಿಯವರು ಏನು ಮಾತಾಡಿದ್ರು ಆ ಎಲ್ಲ ದೃಶ್ಯಗಳನ್ನು, ರುದ್ರನಾರಾಯಣ ಮಹಾಯಾಗದ ಮುಂದುವರಿದ ಕಾರ್ಯಕ್ರಮದ ದೃಶ್ಯಗಳನ್ನು ನೀವು ನಾಳಿನ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನೋಡಬಹುದು. ಹಾಗಾಗಿ ನಾಳಿನ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತಾ ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.